ನಾವು ನೋಡಿಕೊಳ್ಳೋಣ. ಗಮನ ಕೊಟ್ಟು ಕೇಳಿರಿ, ಬೇಗ ಬೇಗನೆ ಹೇಳುವಂತ ವರ್ಸಸ್ ಎಲ್ಲ ನೀವು ಬರ್ಕೊಳ್ಳಿರಿ, ಯಾಕಂದ್ರೆ ಸಮಯ ಸ್ವಲ್ಪವಾಗಿದೆ. ನಾವು 2 ಟಾಪಿಕ್ಸ್ ಅನ್ನು ಒಟ್ಟಾಗಿ ಈಗ ನಾವು ನೋಡೋರಾಗಿದ್ದೇವೆ. ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ನೀನು ಮಾಡು ಎಂಬುದಾಗಿ. ಅದು ಒಂದು ಆಜ್ಞೆ ಆಗಿದೆ. ನನಗೆ ಇಷ್ಟ ಇದ್ರೆ ನಾನು ಮಾಡ್ತೀನಿ, ಕಷ್ಟ ಇದ್ರೆ ನಾನು ಮಾಡಲ್ಲ ಎಂಬುದಾಗಿ ಅಲ್ಲ, ಅದು ಒಂದು ಆಜ್ಞೆ. ನಿನ್ನೆ ನಾವು ನೋಡಿದೆವು, ಕ್ರಿಸ್ತನು ವಾಪಸ್ ಬರುವ ತನಕ ಆ ಆಜ್ಞೆಯನ್ನು ನಾವು ಕಾಪಾಡಿಕೊಳ್ಳಬೇಕು. ಬಹಳ ಸಾರಿ ಯೇಸುವಿನ ಹೊಸದಾಗಿ ನಂಬಿದಾಗ ನೋಡ್ರಿ, ನಾನು ಸೈತಾನ ಜೊತೆಗೆ ಹೋರಾಟ ಮಾಡೋದು ಇಲ್ಲ, ಆ ರೀತಿ ಎಲ್ಲ ನಾನು ಹೇಳಲ್ಲ. ಆದ್ರೆ ಏನಾಗ್ಬಿಟ್ಟೈತಂದ್ರೆ, ಇವತ್ತು ಎಲ್ಲ ಕಡೆ ಕೆಲವು ಜನರು, ನಾವೆಲ್ಲ ಬಿಡ್ರಿ, ಕೆಲವ್ರು ಏನ್ ಮಾಡ್ತಾರೆ, ಸೈತಾನ ಹುಡುಕೊಂಡು ತಿರುಗ್ತಾರೆ. ಆ ಬೆಟ್ಟದ ಮೇಲೆ ಹೋಗೋಣ, ಈ ಗುಡ್ಡದ ಮೇಲೆ ಅಲ್ಲಿ ಹೋಗಿ ಸೈತಾನ್ ಬಂಧಿಸ್ತಾನ. ಕೆಲವರೆಲ್ಲ ವಿದೇಶದಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ, ವಿಮಾನ ಮತ್ತು ಹೆಲಿಕಾಪ್ಟರ್ ನಲ್ಲಿ ಹತ್ತಿ 30,000 ಹೈಟ್ ಮೇಲೆ ಹೋಗಿ ಅಲ್ಲಿ ದುರಾತ್ಮ ಅಂಧಕಾರ ಶಕ್ತಿಗಳನ್ನೆಲ್ಲ ಬಂಧಿಸ್ತಾ ಇದಾರೆ. ಹಲೋ, ಬೈಬಲ್ ನಲ್ಲಿ ನನಗೆ ಕಂಡುಕೊಂಡಂತ ವಿಷಯವೇನೆಂದ್ರೆ, ಯೇಸಪ್ಪ ಸೈತಾನ್ ಆಗ್ಲೇ ಸೋಲ್ಸ್ಬಿಟ್ಟಿದ್ದಾನೆ. ಆ ಹಾವಿನ ತಲೆಯನ್ನು ಯೇಸು ಸ್ವಾಮಿ ಜಜ್ಜಿ ಬಿಟ್ಟಿದ್ದಾನೆ. ಆ ಸತ್ತೋಗಿದ್ದ ಹಾವು ಏನ್ ಮಾಡ್ತದೆ, ಬಾಲ ಅಲ್ಲಾಡಿಸ್ತದೆ. ಆ ಬಾಲ ಅಲ್ಲಾಡಿಸೋದು ನೋಡಿ ಅನೇಕ ವಿಶ್ವಾಸಿಗಳು ಹಂಚಿಕೊಂಡು ಕುಂತು ಬಿಡ್ತಾರೆ. ನಾವೇನ್ ನೋಡ್ತಾ ಇದೀವಿ ಅಂದ್ರೆ, ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡು ಎಂಬುದಾಗಿ. ಇದ್ರ ಅರ್ಥವೇನೆಂದ್ರೆ, ನೀವು ನಾನು ನಂಬಿಕೆಯಲ್ಲಿ ಬೆಳೀತಾ ಇರುವಾಗ ಸೈತಾನ ಏನ್ ಮಾಡ್ತಾನೆ, ನಮ್ಮ ವಿರುದ್ಧವಾಗಿ ಆತನ್ ಬರ್ತಾನೆ. ಬಂದು ನಮ್ಮ ವಿರುದ್ಧವಾಗಿ ಪರಿಸ್ಥಿತಿಗಳನ್ನು ಆತನ್ ತರ್ತಾನೆ. ನೋಡ್ರಿ, ಸ್ಪಷ್ಟವಾಗಿ ಇಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ, ಲೂಕ 22, ಅದರಲ್ಲಿ 31ನೇ ವಾಕ್ಯ. ಲೂಕ 22:31. ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿ ಕೊಂಡೆನು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ದೃಢಪಡಿಸು ಎಂದು ಹೇಳಿದನು. ಆದರೆ ಅವನು, ಸ್ವಾಮಿ, ಸಾಕು. ನಾವೇನ್ ನೋಡ್ತಾ ಇದ್ದೇವೆ ಅಂದ್ರೆ, ಯೇಸುಸ್ವಾಮಿ ಬಂದು ಪೇತ್ರನಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಸೀಮೋನನೇ, ಸೈತಾನನಿಗೆ ಒಂದು ಆಸೆ ಇದೆ. ಸೈತಾನನು ಬಂದು ನನ್ನಲ್ಲಿ ಬೇಡಿಕೊಂಡಿದ್ದಾನೆ ಏನೆಂಬುದಾಗಿ, ಪೇತ್ರನನ್ನು ಗೋಧಿಯಂತೆ ಹಣಿಯಬೇಕು, ಜಜ್ಜಬೇಕು ಎಂಬುದಾಗಿ. ನೀವು ನಾನು ನಂಬಿಕೆಯಲ್ಲಿ ಬೆಳೀತಾ ಇರುವಾಗ ಸೈತಾನ್ ನಮ್ಮನ್ನು ಹುಡುಕಿಕೊಂಡು ಬರ್ತಾನೆ. ನಾವು ಸೈತಾನ್ ಹುಡುಕಿಕೊಂಡು ಹೋಗೋದು ಬೇಕಾಗಿಲ್ಲ. ನೀವು ನಾನು ಕರ್ತನ ನಂಬಿಕೆಯಲ್ಲಿ ಬೆಳೀತಾ ಸೇವೆಯನ್ನು ಮಾಡ್ತಾ ಇರುವಾಗ ಸೈತಾನ್ ನಮ್ಮನ್ನು ಹುಡುಕಿಕೊಂಡು ಬರ್ತಾನೆ. ದೇವರ ಮುಂದೆ ಸೈತಾನ್ ಹೋಗಿ ಏನ್ ಹೇಳ್ತಾನೆ, ನೀನು ಯೋಬನ ಸುತ್ತಲೂ ನೀನು ಒಂದು ಬೇಲಿ ಹಾಕಿದಿ, ಯೋಬನ ಒಂದು ಮನೆಯನ್ನು ನೀನು ಆಶೀರ್ವದಿಸಿದಿ, ಯೋಬನ ಕುಟುಂಬವನ್ನು ನೀನು ಆಶೀರ್ವದಿಸಿದಿ, ಯೋಬನ ಆರೋಗ್ಯವನ್ನು ನೀನು ಆಶೀರ್ವದಿಸಿದಿ ಎಂಬುದಾಗಿ ಸೈತಾನನು ಹೋಗಿ ಹೇಳ್ತಾನೆ. ಇಲ್ಲಿ ಏನಾಯ್ತು, ಸ್ವಾಮಿ ಹೇಳ್ತಾ ಇದ್ದಾರೆ ಏನೆಂಬುದಾಗಿ, ಸೈತಾನನು ನಿನ್ನನ್ನು ಗೋಧಿಯಂತೆ ಹಣಿಯಬೇಕೆಂದೇಳಿ ಬಂದಿದಾಗ ನಾನು ನಿನಗೋಸ್ಕರ ಪ್ರಾರ್ಥಿಸಿದ್ದೇನೆ. ಯೇಸುಸ್ವಾಮಿ ಏನ್ ಪ್ರಾರ್ಥಿಸಿದ್ದಾರೆ, ಸೈತಾನನು ದೂರ ಹೋಗ್ಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿಲ್ಲ, ನೀನು ನಂಬಿಕೆಯಲ್ಲಿ ಬಿದ್ದು ಹೋಗಬಾರದು ಎಂಬುದಾಗಿ. ಅಂದ್ರೆ ನಮ್ ವಿರುದ್ಧ ಸೈತಾನ್ ಯಾಕೆ ಬರ್ತಾನೆ ಪ್ರಿಯರೇ, ನಮ್ ವಿರುದ್ಧವಾಗಿ ಸೈತಾನ್ ಯಾಕೆ ಬರ್ತಾನಂದ್ರೆ, ಆ ನಂಬಿಕೆಯಲ್ಲಿ ನೀವು ನಾನು ಬಿದ್ದು ಹೋಗ್ಬೇಕು. ನಂಬಿಕೆಯಲ್ಲಿ ನೀವು ನಾನು ಬಿದ್ದು ಹೋಗ್ಬೇಕು, ನಾವು ಸೋತು ಹೋಗ್ಬೇಕು. ಆ ನಂಬಿಕೆಯಲ್ಲಿ ನಾವು ಬೆಳೆಯಬಾರದು ಎಂಬುದಾಗಿ ಅದಕ್ಕೋಸ್ಕರ ಏನ್ ಮಾಡ್ತಾನೆ, ಸೈತಾನನು ನಮ್ಮ ವಿರುದ್ಧವಾಗಿ ಬರ್ತಾನೆ. ಆದ್ರೆ ಸ್ವಾಮಿ ಹೇಳ್ತಿದ್ದಾರೆ ನೋಡ್ರಿ, ಆತನು ಬೇಡಿಕೊಂಡ್ರು ಕೂಡ ನಾನು ನಿನಗೋಸ್ಕರ ಬೇಡಿಕೊಂಡಿದ್ದೇನೆ, ನೀನು ನಂಬಿಕೆಯಲ್ಲಿ ಬೀಳಬಾರದು. ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರರನ್ನು ಏನ್ ಮಾಡು, ನೀನು ಬಲಪಡಿಸು. ತಿರುಗಿಕೊಂಡ್ರೆ ಅಂತೇಳಿ ಹೇಳಿಲ್ಲ, ತಿರುಗಿಕೊಂಡ ಮೇಲೆ ಅಂದ್ರೆ ಏನು, ಗ್ಯಾರಂಟಿ ನಾವು ತಿರುಗಿಕೊಳ್ತೇವೆ. ಇವತ್ತು ನಮ್ಮ ವಿರುದ್ಧವಾಗಿ ಎಂತ ಪರೀಕ್ಷೆ ಬಂದ್ರು ಕೂಡ
ಗ್ಯಾರಂಟಿ. ಸ್ವಾಮಿ ನಮಗೋಸ್ಕರ ಪ್ರಾರ್ಥಿಸಿದ ಕಾರಣದಿಂದ ನಾವು ಪ್ರತಿ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗ್ತೇವೆ, ತೇರ್ಗಡೆ ಆಗ್ತೇವೆ, ಪ್ರತಿ ಸಂಗತಿಯಲ್ಲಿ ನಾವು ಜಯಿಸ್ತೇವೆ. ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಎಲ್ಲಿ ಹೋದ್ರು, ಎಲ್ಲಾ ಸ್ಥಳದಲ್ಲಿ, ಎಲ್ಲಾ ಸಮಯದಲ್ಲಿ, ಎಲ್ಲಾ ಪರಿಸ್ಥಿತಿಯಲ್ಲಿ ಜಯ ಉಂಟು, ಜಯ ಉಂಟು, ಜಯ ಉಂಟು, ನಮಗೆ ಜಯ ಉಂಟು, ಜಯ ಉಂಟು, ಜಯ ಉಂಟು. ಆಮೇಲೆ ಪ್ರತಿ ವಿಷಯದಲ್ಲಿ ಪ್ರಿಯರೇ, ಸ್ವಾಮಿ ನಮಗೋಸ್ಕರ ಪ್ರಾರ್ಥಿಸಿದ ಕಾರಣದಿಂದ ನಾವು ಜಯವನ್ನು ಹೊಂದುತ್ತೇವೆ, ಖಂಡಿತವಾಗಿ ಹೊಂದುತ್ತೇವೆ. ಆಮೇಲೆ ಇಲ್ಲಿ ನೋಡ್ರಿ ಏನ್ ಹೇಳ್ತಾ ಇದ್ದಾನಂದ್ರೆ, ನೀನು ತಿರುಗಿಕೊಂಡ ಮೇಲೆ ನೀನೇನ್ ಮಾಡು, ನಿನ್ನ ಸಹೋದರರನ್ನು ಬಲಪಡಿಸು. ನಾವು ಆ ಕಠಿಣ ಪರಿಸ್ಥಿತಿಯಿಂದ ನಾವು ಬಂದ ಮೇಲೆ ಏನಾಗ್ತದಂದ್ರೆ ಖಂಡಿತವಾಗಿ ನಾವು ಜಯವನ್ನು ಹೊಂದುತ್ತೇವೆ. ಸರಿ, ಸೈತಾನನು ಯಾವ ರೀತಿ ನಮ್ಮ ವಿರುದ್ಧವಾಗಿ ಬರ್ತಾನೆ? ಬಹಳ ಮಂದಿ ಅಂದ್ಕೊಂತಾರೆ ಸೈತಾನ್ ಅಂದ್ರೆ 2 ಕೊಂಬು ಹಿಂಗ್ ಇರ್ತದೆ, ಹಿಂಗೊಂದು ಹಲ್ಲು ಇರ್ತದೆ, ಕೈಯಾಗ ಒಂದು ತ್ರಿಶೂಲ ಇಟ್ಕೊಂಡು ಬರ್ತಾನೆ. ಹಲೋ, ಅದೆಲ್ಲ ಯಾವ್ದೋ ಕಥೆಯಲ್ಲಿ, ಸಿನಿಮಾನಲ್ಲಿ ನೀವು ನೋಡಿದಿರಿ ಅಷ್ಟೇ. ಆದ್ರೆ ಸೈತಾನ್ ಬಂದು ಏನ್ ಮಾಡ್ತಾನಂದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆಯನ್ನು ಹಾಕ್ತಾನೆ. ಆದಿಕಾಂಡ 3ನೇ ಅಧ್ಯಾಯ, ಈಗ ಅದನ್ನ ತೆಗೆಯೋದು ಬೇಡ, ಬರ್ಕೊಳ್ರಿ ಅಷ್ಟೇ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ದೇವ್ರು ಏನ್ ಹೇಳ್ತಾರೆ, ಆದಾಮ ಅವಳಿಗೆ ಇಲ್ಲಿ ಇರುವಂತ ಎಲ್ಲ ಹಣ್ಣನ್ನು ನೀವು ತಿನ್ನಬಹುದು, ಈ ಒಂದೇ ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು ಎಂಬುದಾಗಿ ಹೇಳ್ತಾರೆ. ಆದ್ರೆ ಸೈತಾನ್ ಬಂದು ಅವ್ರಿಗೆ ಏನ್ ಹೇಳ್ತಾನೆ, ದೇವರು ಇಲ್ಲಿ ಇರುವಂತ ಯಾವ ಹಣ್ಣನ್ನು ತಿನ್ನಬಾರದು ಎಂದು ಹೇಳಿದ್ದು ನಿಜವೋ? ನೋಡ್ರಿ, ಯಾರಾದ್ರಲ್ಲಿ 5ನೇ ವಾಕ್ಯ ನೋಡ್ರಿ, ಏನ್ ಬರೆಯಲ್ಪಟ್ಟಿದೆ ಅಲ್ಲಿ. ಆದಿಕಾಂಡ 3, ನೀವು ಇದರ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತವರಾಗಿರುವಿರಿ. ಇದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಅಂದಿತು. ಮೊದಲನೇ ವಾಕ್ಯ ಓದಮ್ಮ. ಮೊದಲನೇ ವಾಕ್ಯ, ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಕುಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವುದು ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದನ್ನು ನಿಜವೋ ಎಂದು ಕೇಳಲು, ಸ್ತ್ರೀ ಸಾಕಮ್ಮ. ದೇವರು ಅಪ್ಪಣೆ ಕೊಟ್ಟಿದ್ದು ನಿಜವೋ ಅಂದ್ರೆ ದೇವರ ಮೇಲೇನೆ ನಮ್ಗೆ ಸಂಶಯ ಆಗ್ತಾ ಇದ್ದಾನೆ. ಬಹಳ ಮಂದಿ ಹೇಳ್ತಾರಲ್ಲ ನಮ್ಗೆ, ನಿಮ್ ಪಾಸ್ಟರ್ ಹೇಳಿದೆಲ್ಲ ನಂಬೇಡ, ಬರೀ ಪ್ರೇಯರ್ 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 ಅಂತ ಹೇಳಿದ್ರೆ ಎಲ್ಲ ಆಗ್ತತಾ? ಅದೇಂಗ ಆಗ್ತತೆ? ಇಲ್ಲಿ ಸೈತಾನ್ ಬಂದು ಏನ್ ಹೇಳ್ತಿದ್ದಾನೆ, ದೇವರು ಹೇಳಿದ್ದು ನಿಜವೋ ಎಂಬುದಾಗಿ. ನೋಡ್ರಿ, ಸಂಶಯವನ್ನು ಹೃದಯದಲ್ಲಿ ಹಾಕ್ತಾ ಇದ್ದಾನೆ. ಅವ್ರ ಹೃದಯದಲ್ಲಿ ಏನ್ ಮಾಡ್ತಾನೆ, ಸಂಶಯವನ್ನು ಹಾಕ್ತಾನೆ. ಯಾವಾಗ ಮನುಷ್ಯನು ಬಂದು ಸೈತಾನ ಸುಳ್ಳನ್ನು ನಂಬಿದನು, ಏನಾಯ್ತಂದ್ರೆ ಆತನು ಬೀಳಲಿಕ್ಕೆ ಪ್ರಾರಂಭಿಸಿದನು. ಬಹಳ ಸಾರಿ ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ಅಂದ್ಕೊಳ್ತೇವೆ ವ್ಯಭಿಚಾರನೇ ದೊಡ್ಡ ಪಾಪ, ಕೊಲೆ ಮಾಡುವುದೇ ದೊಡ್ಡ ಪಾಪ, ಕಳ್ಳತನ ಮಾಡುವುದು ಮತ್ತು ಸಿಗರೇಟ್, ಸಾರಾಯ್ ಅದೆಲ್ಲ ದೊಡ್ಡ ದೊಡ್ಡ ಪಾಪ ಎಂಬುದಾಗಿ ನಾವು ಅಂದ್ಕೊಂತೇವೆ. ಆದ್ರೆ ಬೈಬಲ್ ನಲ್ಲಿ ನಾನು ಕಂಡುಕೊಂಡಿದ್ದೇನೆಂದ್ರೆ, ಎಲ್ಲಾ ಪಾಪಕ್ಕಿಂತ ದೊಡ್ಡ ಪಾಪ ಯಾವುದಂದರೆ ಅಪನಂಬಿಕೆಯ ಪಾಪ. ದೇವರನ್ನು ನಾನು ಸಂಶಯ ಪಟ್ಟಾಗ ಅದು ದೊಡ್ಡ ಪಾಪವಾಗಿದೆ ಪ್ರಿಯರೇ. ಇಬ್ರಿಯರು ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ. ಇಬ್ರಿ 3:12. ದಯಮಾಡಿ ಓದಿರಿ ಯಾರಾದರೂ. ಸಹೋದರರೇ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಸಾಕಮ್ಮ. ಇಲ್ಲಿ ನಾವೇನ್ ನೋಡ್ತಾ ಇದ್ದೇವೆ ಅಂದ್ರೆ, ದೇವರು ಏನ್ ಹೇಳ್ತಿದ್ದಾನೆ ಇಲ್ಲಿ, ನೋಡಿಕೊಳ್ಳಿರಿ, ಜೀವಿಸುವ ದೇವರನ್ನು ಬಿಟ್ಟು ಹೋಗುವಂತಹ ಅಪನಂಬಿಕೆಯ ಕೆಟ್ಟ ಹೃದಯವು ನಿಮ್ಮಲ್ಲಿ ಯಾರಲ್ಲಿ ಕೂಡ ಇರಕೂಡದು. ಗಮನ ಕೊಟ್ಟು ಕೇಳ್ರಿ ಪ್ರಿಯರೇ. ಇಲ್ಲಿ ನಾವೇನ್ ನೋಡ್ತಾ ಇದ್ದೇವೆ ಅಂದ್ರೆ, ಬೈಬಲ್ ನಲ್ಲಿ ಬರೆಯಲ್ಪಟ್ಟಿದೆ, ಅಪನಂಬಿಕೆಯ ಹೃದಯ ಅದು ಕೆಟ್ಟ ಹೃದಯ ಅಂತೆ. ಅಪನಂಬಿಕೆಯ ಹೃದಯ ಅದು ಎಂತ ಹೃದಯ ಅಂತೆ? ಕೆಟ್ಟ ಹೃದಯ.
ನಿನ್ನ ಹೃದಯ ನನ್ನ ಹೃದಯ ಅಪನಂಬಿಕೆಯಿಂದ ತುಂಬಿಕೊಂಡಿದ್ರೆ ದೇವರು ಹೇಳ್ತಿದ್ದಾನಂದ್ರೆ ಅದು ಕೆಟ್ಟ ಹೃದಯ ಎಂಬುದಾಗಿ. ಯಾಕೆ? ಅಪನಂಬಿಕೆಯ ಪಾಪ, ಸಂಶಯ ಪಾಪ, ಎಲ್ಲ ಪಾಪಕ್ಕಿಂತ ಅದ್ಯಾಕೆ ದೊಡ್ಡದು ಗೊತ್ತಾ ಪ್ರಿಯರೇ? ಅದು ಏನ್ ಮಾಡ್ತತೆ? ನಮ್ಮನ್ನು ಜೀವಿಸುವ ದೇವರಿಂದ ದೂರ ತೆಗೆದುಕೊಂಡು ಹೋಗ್ತತೆ. ಮತ್ತೆ ಓದಮ್ಮ ಆ ವಾಕ್ಯವನ್ನು ಒಂದ್ಸಾರಿ, 12ನೇ ವಾಕ್ಯವನ್ನು, 3:12. ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆ ಉಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಯಾವನಲ್ಲಿಯೂ ಇರಬಾರದು. ನಾನ್ ನೋಡಿಕೊಳ್ಬೇಕು, ನನ್ನ ಹೃದಯವನ್ನು ನಾನ್ ನೋಡಿಕೊಳ್ಬೇಕು. ಯಾಕಂದ್ರೆ ಸೈತಾನ್ ಇವತ್ತು ಸುಮ್ನೆ ಇರ್ತಾನೆ, ಮತ್ತೆ ನಾಳೆ ಬರ್ತಾನೆ. 2 ದಿನ ನಂಬಿಕೆ ಬಗ್ಗೆ ಕೇಳಿ ನಾವೆಲ್ಲ ಫುಲ್ ಜೋಶ್ನಲ್ಲಿ ಇರ್ತೇವೆ. ಆಮೇಲೆ ನಾಳೆ ಬೆಳಗ್ಗೆ, ಇವತ್ತು ರಾತ್ರಿ ನೀವು ಮಲಗುವಾಗ್ಲೇ ಏನೇನೋ ತಮಾಷೆ ಮಾಡ್ತಾ ಇರ್ತಾನೆ. ನಾಳೆ ಬೆಳಗ್ಗೆ ಎದ್ದಾಗ ಕಷ್ಟಗಳು ಬರ್ಬೋದು. ಅವಾಗ ಮನ್ಸಲ್ಲಿ ನಾವೇನು ಅನ್ಕೋತೀವಿ? ಸರಿ, ನಾನು ಪ್ರಾರ್ಥನೆ ಮಾಡ್ತೀನಿ, ನಾನು ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಸರಿ ಹೋಗ್ತತೆ ಅಂತೇಳಿ ನಾವು ಅನ್ಕೊಂತೀವಿ. ಆದ್ರೆ ಏನ್ ಮಾಡ್ತತೆ? ಸಂಶಯ ಬರ್ತದೆ. ನೀನು ಪ್ರಾರ್ಥನೆ ಮಾಡ್ತಾ ಇದ್ರೆ ಇದ್ಯಾಕೆ ಹಿಂಗಾಯ್ತು? ನೋಡ್ರಿ, ಸಂಶಯ ತರ್ತಾನೆ. ದೇವರು ಮಾಡಲ್ಲ ಅಂತೇಳಿ ಹೇಳಲ್ಲ, ನಮ್ಮ ಹೃದಯದಲ್ಲಿ ಸಂಶಯವನ್ನು ಹುಟ್ಟಿಸ್ತಾನೆ. ಯಾವಾಗ ನಾವು ದೇವರನ್ನು ಸಂಶಯ ಪಡ್ಲಿಕ್ಕೆ ಪ್ರಾರಂಭಿಸಿದಾಗ ಏನಾಗ್ತದಂದ್ರೆ ನಮ್ಮ ಜೀವನದಲ್ಲಿ ಖಂಡಿತವಾಗಿ ನಾವು ಸೋತು ಹೋಗಲು ಪ್ರಾರಂಭಿಸ್ತೇವೆ. ಗಮನ ಕೊಟ್ಟು ಕೇಳ್ರಿ ಪ್ರಿಯೆ, ಪ್ರತಿಯೊಬ್ಬರಲ್ಲಿ ನಿನ್ನೆ ನಾವು ನೋಡಿಕೊಂಡೇವೆ. ಏನ್ ಗೊತ್ತಾ? ಈ ಭಾಗಗಳನ್ನು ನೀವು ಬಹಳ ಗಮನ ಕೊಟ್ಟು ಕೇಳ್ಬೇಕು. ಪ್ರತಿಯೊಬ್ಬರಿಗೆ ದೇವರು ನಂಬಿಕೆಯ ಅಳತೆಯನ್ನು ಕೊಟ್ಟಿದ್ದಾನೆ. ಇವತ್ತು ನಿಮ್ಮ ನಂಬಿಕೆಯು ಚಿಕ್ಕದಾಗಿರ್ಬೋದು, ಆದ್ರೆ ಅದು ಬೆಳೀತದೆ ಪ್ರಿಯರೇ. ಮತ್ತಾಯಿ ಬರೆದ ಸುವಾರ್ತೆ 17:20. ಮತ್ತಾಯಿ 17:20 ಯಾರಾದ್ರೂ ಓದಿರಿ. ಹೌದಮ್ಮ ಅಂಜಲಿ, ಮತ್ತಾಯಿ 17 ಪಾಸ್ಟರ್ 20. ಓಕೆ ಪಾಸ್ಟರ್. ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು. ಸಾಕಮ್ಮ. ಇಲ್ಲವೇ ನೋಡ್ತೇವೆ ಅಂದ್ರೆ ನಂಬಿಕೆಯನ್ನು ಒಂದು ಸಾಸಿವೆ ಬೀಜಕ್ಕೆ ಹೋಲಿಸ್ತಾ ಇದೆ. ಸಾಸಿವೆ ಬೀಜ ಎಷ್ಟು ಪ್ರಿಯರೇ? ನಮ್ಗೆ ಗೊತ್ತು, ಅದು ಬಹಳ ಚಿಕ್ಕದಾಗಿರ್ತದೆ. ಇವತ್ತು ನಿಮ್ಮ ನಂಬಿಕೆ ಚಿಕ್ಕದಾಗಿದೆಯಾ? ದೊಡ್ಡ ದೊಡ್ಡ ಸೇವಕರನ್ನೆಲ್ಲ ನೋಡಿ, ಅಯ್ಯೋ ಅವ್ರಿಗೆ ಇಷ್ಟು ದೊಡ್ಡ ನಂಬಿಕೆ ಇದೆ, ಬಟ್ ನನ್ನಲ್ಲಿ ಅಂತ ನಂಬಿಕೆ ಇಲ್ಲಲ್ಲ ಎಂಬುದಾಗಿ ದುಃಖ ಪಡ್ತಾ ಇದ್ದೀರಾ, ಭಯ ಪಡ್ತಾ ಇದ್ದೀರಾ? ಬೇಡ ಪ್ರಿಯರೇ. ಯಾಕಂದ್ರೆ ನಾವಿಲ್ಲಿ ನೋಡ್ತಿದ್ದೇವೆ ಅಂದ್ರೆ ದೇವರು ನಮ್ಮ ನಂಬಿಕೆಯನ್ನು ಏನ್ ಮಾಡಿದ್ದಾನೆ? ಒಂದು ಸಾಸಿವೆ ಬೀಜಕ್ಕೆ ಆತನು ಹೋಲಿಸಿದ್ದಾನೆ ಪ್ರಿಯರೇ. ಅದೇ ರೀತಿಯಲ್ಲಿ ಮತ್ತಾಯಿ 13 ತೆಗಿಯಮ್ಮ. ಮತ್ತಾಯಿ 13 ಅದರಲ್ಲಿ 31-32. ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು. ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳನ್ನು ವಾಸ ಮಾಡುತ್ತವೆ. ಆಮೇಲೆ ಗಮನ ಕೊಟ್ಟು ಕೇಳ್ರಿ. ಮತ್ತಾಯಿ 17:20 ಅದನ್ನು ಸಾಸಿವೆ ಬೀಜಕ್ಕೆ ಹೋಲಿಸ್ತಾ ಇದ್ದಾನೆ. ಮತ್ತಾಯಿ 13 ಏನ್ ಹೇಳ್ತಿದ್ದಾನೆ? ಸಾಸಿವೆ ಬೀಜ ಬಂದು ಬಿತ್ತಲ್ಪಟ್ಟಾಗ ಎಲ್ಲದಕ್ಕಿಂತ ಚಿಕ್ಕದು, ಆದರೆ ಬೆಳೆದಾಗ ಆಮೇಲೆ ಅಂದ್ರೆ ಏನ್ ಹೇಳ್ತಂದ್ರೆ ನಿಮ್ಮ ಮತ್ತು ನನ್ನ ನಂಬಿಕೆಗೆ ಬೆಳೆಯುವಂತ ಒಂದು ಕ್ಷಮತೆ ಇದೆ. ಆ ಚಿಕ್ಕ ಬೀಜಿಯಾಗಿರುವುದಿಲ್ಲ. ಇವತ್ತು ನೀವು ಚಿಕ್ಕ ಇದಾಗಿ ಇರಬಹುದು, ಆದ್ರೆ ಏನಾಗ್ತದೆ ಗೊತ್ತಾ? ಬೆಳೆದಾಗ ಅದು ದೊಡ್ಡ ಮರವಾಗಿದ್ದು ಏನಾಗ್ತದಂತೆ? ಆಕಾಶದ ಪಕ್ಷಿಗಳು ಬಂದು
ಬಂದು ಅದರ ರೆಕ್ಕೆ ಕೆಳಗೆ ಮರೆ ಮಾಡಿ ಆಶ್ರಯವನ್ನು ತಕೊಳ್ತದೆ. ಪ್ರಿಯರೇ, ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ದೇವರ ರಾಜ್ಯದಲ್ಲಿ ಲಿಫ್ಟ್ ಇಲ್ಲ. ದೇವರ ರಾಜ್ಯಕ್ಕೆ ಮೇಲೆ ಹೋಗ್ಬೇಕಂದ್ರೆ ಒಂದೊಂದು ಮೆಟ್ಲನ್ನು ನಾವು ಹತ್ಕೊಂಡು ಹೋಗ್ಬೇಕು. ಲಿಫ್ಟ್ ಇಲ್ಲ. ಝೂಮ್ ಅಂತೇಳಿ ಯಾರು ಹೋಗ್ಲು ಒಂದೇ ಸಾರಿ ಮೇಲಕ್ಕೆ ಹೋಗಕ್ ಆಗಲ್ಲ. ನಾವು ಪ್ರಾರಂಭಿಸಿದ್ದು ಎಲ್ಲಿಂದ ಇವತ್ತು ಆ ರೀತಿ ಆಗ್ತದೆ. ಭಾಷಾ ಬಂದು ಹೆಂಗಿದ್ರು ಶ್ರೀರಾಮ್ಪುರ್ ಕಾಲಿನಲ್ಲಿ ಏನಿಲ್ದಂಗೆ ಸೈಕಲ್ ಕೂಡ ಇರ್ಲಿಲ್ಲ. ಬೇರೆಯವ್ರ ಸೈಕಲ್ ನಲ್ಲಿ ಬರ್ತಾ ಇದ್ರು, ಕಷ್ಟಪಟ್ಟು ಜೀವಿಸ್ತಾ ಇದ್ರು, ಸಭೆಗೆ ಬರ್ತಾ ಇದ್ರು, ಸಂಡೇ ಸ್ಕೂಲ್ಗೆ ಬಂದು ಅಲ್ಲಿ ರಕ್ಷಣೆ ಹೊಂದಿ ದೇವರ ವಾಕ್ಯವನ್ನು ಕೇಳಿ ಮತ್ತು ಹಾಗೆ ಆರಾಧನೆ ತಂಡದಲ್ಲಿ ಸೇರ್ಕೊಂಡ್ರು. ಆರಾಧನೆ ಡೈರೆಕ್ಟ್ ಮಾಡಿಲ್ಲ, ತಂಡದಲ್ಲಿ ಸೇರ್ಕೊಂಡು ಹಾಡುಗಳನ್ನು ಬರೆಯುತ್ತಾ ಮತ್ತೆ ಆಮೇಲೆ ಬಂದು ಹೇಳಿದ್ರು, ದೇವ್ರು ನನ್ನ ಹೃದಯದಲ್ಲಿ ನಡೆಸ್ತಾ ಇದ್ದಾನೆ, ನಾನು ಬಂದು ಮೋಕಾಗ್ ಹೋಗಿ ಸಭೆಯನ್ನು ಸ್ಥಾಪನೆ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿ ಅವ್ರ ನಂಬಿಕೆಯಿಂದ ಒಂದು ಜಮೀನನ್ನು ತಕೊಂಡು ಒಂದು ಸಭೆಯ ಕಟ್ಟಡವನ್ನು ಕಟ್ಟಿ, ಅದು ಕಟ್ಟಡ ಹೆಂಗನ್ನ ಇರ್ಲಿ ಅದನ್ನು ಕಟ್ಟಿಬಿಟ್ಟು ಆಮೇಲೆ ಈಗ ಗುಲ್ಬರ್ಗಾಗ್ ಬಂದು ಓಕೆ ಏನೋ ಸಪೋರ್ಟ್ ಅದು ಕೊಟ್ಟರು, ಅದು ಬೇರೆ ಮಾತು. ಆದ್ರೆ ಗುಲ್ಬರ್ಗಾದಲ್ಲಿ ಇಷ್ಟೊಂದು ಟ್ರೈನಿಂಗ್ ಸೆಷನ್ಸ್ ಅನ್ನು ಮಾಡ್ತಾ ಪ್ರಿಯರೇ, ಅದು ಮಾತ್ರವಲ್ಲದೆ ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ಮತ್ತು ಮೊನ್ನೆ ವಿದೇಶಕ್ಕೆ ಕೂಡ 2 ಸಾರಿ ಹೋಗಿ ಬಂದಿದ್ದಾರೆ. ಯಾಕೆ ಗೊತ್ತಾ? ಆ ಚಿಕ್ಕ ನಂಬಿಕೆಯ ಬೀಜ ಬೆಳೀತದೆ. ಇವತ್ತು ಅನೇಕರಿಗೆ, 100 ಜನರಿಗೆ ತರಬೇತಿ ಕೊಡ್ತಾ ಇದ್ದಾರೆ ಭಾಷಾ. ಯಾಕೆ? ಆ ಗಿಡ ಬೆಳೆದಿದೆ. ಅನೇಕ ಪಕ್ಷಿಗಳು ಬಂದು ಅದರ ಕೆಳಗೆ ಆಶ್ರಯದಲ್ಲಿ ಕೂತ್ಕೊಳ್ತಾ ಇದೆ ಪ್ರಿಯರೇ. ಅದೇ ರೀತಿಯಲ್ಲಿ ಇವತ್ತು ನೀವು ಚಿಕ್ಕವರಾಗಿರ್ಬೋದು, ಇವತ್ತು ನಿಮ್ಮ ನಂಬಿಕೆ ಚಿಕ್ಕದಾಗಿರ್ಬೋದು, ಆದರೆ ಆ ಚಿಕ್ಕ ನಂಬಿಕೆ ಬೆಳೀತದೆ. ಬೆಳೆದು 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 ಅದೊಂದು ದೊಡ್ಡ ಮರವಾಗ್ಬಿಟ್ಟು ಅನೇಕ ಪಕ್ಷಿಗಳು, ಅನೇಕ ಸೇವಕರು, ಅನೇಕ ಸೇವೆಗಳಿಗೆ ನಾವೇನ್ ಮಾಡ್ತೇವೆ ಅಂದ್ರೆ, ನಾವು ಪ್ರಿಯರೇ ನಾವೇನ್ ಮಾಡ್ತೇವೆ ಅಂದ್ರೆ ಅವರಿಗೆ ನಾವು ವಾಕ್ಯವನ್ನು ಸಾರ್ತೇವೆ, ಅವ್ರಿಗೆ ನಾವು ಪ್ರೋತ್ಸಾಹವನ್ನು ಕೊಡ್ತೇವೆ. ಅವ್ರಿಗೆ ನಾವೇನ್ ಮಾಡ್ತೇವೆ ಅಂದ್ರೆ ದೇವರಲ್ಲಿ ನಾವು ಅವರನ್ನು ಕಟ್ಟೋರಾಗಿದ್ದೇವೆ ಪ್ರಿಯರೇ. ಗಮನ ಕೊಚ್ಚಿ ಕೇಳಿರಿ. ಸರಿ, ಈಗ ಪ್ರಶ್ನೆ ಬರ್ತದೆ, ಆ ಚಿಕ್ಕ ಬೀಜೆ ದೊಡ್ಡದಾಗಿ ಬೆಳಿಬೇಕಂದ್ರೆ ನಾವು ಏನು ಮಾಡಬೇಕು? ನಾವೇನ್ ಮಾಡ್ಬೇಕು ಅಂತ ನೋಡ್ರಿ. ರೋಮ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನ. ರೋಮ 10:17. ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ಆಮೇಲೆ ಸೊ ನಂಬಿಕೆ ಕೇಳೋದ್ರ ಮುಖಾಂತರ ಇವತ್ತು ನಿಮ್ಮ ನಂಬಿಕೆ ನೀವು ಕಟ್ಕೋಬೇಕಾ? ಇವತ್ತು ನಂಬಿಕೆ ನೀವು ಕಟ್ಕೋಬೇಕಾ? ಆ ಚಿಕ್ಕ ನಂಬಿಕೆ ದೊಡ್ಡದಾಗಿ ಬೆಳಿಬೇಕಾ? ಎಷ್ಟು ವಾಕ್ಯವನ್ನು ನೀವು ಓದ್ತಾ ಇದ್ದೀರಿ? ಎಷ್ಟು ವಾಕ್ಯವನ್ನು ನೀವು ಓದ್ತಾ ಇದ್ದೀರಿ ಪ್ರಿಯರೇ? ಎಷ್ಟು ನಾವು ವಾಕ್ಯವನ್ನು ಓದ್ತಾ ಇದ್ದೀವಿ? ಮೊದಲನೇದಾಗಿ ವಾಕ್ಯವನ್ನು ಓದ್ತಾ ಇರ್ಬೇಕು ದಿನಾಲು. ಸ್ಟಾರ್ಟಿಂಗ್ ಪ್ರಾರಂಭದಲ್ಲಿ 5 ಅಧ್ಯಾಯ, ಅದಾದ್ಮೇಲೆ 10, 20 ದಿನಾಲು ಅನೇಕ ಅಧ್ಯಾಯಗಳನ್ನು ನಾವು ಓದುತ್ತಾ ಇರ್ಬೇಕು. ಒಬ್ಬ ಸೇವಕರು ಬಂದು ಬೈಬಲ್ ಬಗ್ಗೆ ಕೂಡ ನಮಗೆ ಮಾತಾಡ್ತಾರೆ, ಅಥವಾ ಸೆಷನ್ ಆಗಿದೆಯನ್ನೋ ನನ್ಗೆ ಗೊತ್ತಿಲ್ಲ. ಬೈಬಲ್ ಬಗ್ಗೆ ಕೂಡ ಮಾತನಾಡಿ ಬೈಬಲ್ ಹೇಗೆ ನಾವು ಓದ್ಬೇಕು, ಹೇಗೆ ಧ್ಯಾನ ಮಾಡ್ಬೇಕು, ಕನ್ಫಸ್ ಮಾಡ್ಬೇಕು ಎಂಬುದಾಗಿ ಆ ವಿಷಯವಾಗಲೇ ಆಗಿದೆ. ಸೊ ನಂಬಿಕೆಯಲ್ಲಿ ಬೆಳಿಬೇಕಾ? ವಾಕ್ಯವನ್ನು ಓದು. ಮೊದಲನೇದಾಗಿ ಏನ್ ಮಾಡಬೇಕು? ವಾಕ್ಯವನ್ನು ಓದ್ಬೇಕು. ಎರಡನೇದಾಗಿ ಏನ್ ಮಾಡ್ಬೇಕಂದ್ರೆ ಯೂದ ಪತ್ರಿಕೆ 20ನೇ ವಚನ. ಯೂದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯವಿದೆ. ಯೂದ 1:20. ಓದಿಮಾ. ಯೂದನು ಬರೆದ ಪತ್ರಿಕೆ ಪ್ರಕಟಣೆ ಮುಂದೆ ಇದೆ ನೋಡ್ರಿ. ಅಂಜಲಿ ಎಲ್ಲಿ ಹೋಗ್ಬಿಟ್ಟಿದ್ದೀರಿ? ಓಕೆ ಪಾಸ್ಟರ್, ತೆಗಿತಾ ಇದ್ದೀನಿ. ಪ್ರಕಟಣೆಗಿಂತ ಮುಂಚೆ ಇದೆ ನೋಡ್ರಿ ಪಾಸ್ಟರ್. ಹೃದಯ ಪ್ರಿಯರೇ 20ನೇ ವಚನ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ನಂಬಿಕೆಯ ಮೇಲೆ ನಿಮ್ಮನ್ನು ನೀವೇ ಕಟ್ಟಿಕೊಂಡು ಪರಿಶುದ್ಧಾತ್ಮನಲ್ಲಿ ಪ್ರಾರ್ಥಿಸಿರಿ. ಪರಿಶುದ್ಧಾತ್ಮನಲ್ಲಿ ಪ್ರಾರ್ಥಿಸಿರಿ.
ಮೊದಲನೇದಾಗಿ ಏನ್ ಮಾಡ್ಬೇಕು? ವಾಕ್ಯ ಓದ್ಬೇಕು. ಎರಡನೇದಾಗಿ ಪವಿತ್ರಾತ್ಮನಲ್ಲಿ ಪ್ರಾರ್ಥಿಸಬೇಕು. ಗಂಟೆ ಗಂಟೆ ಹೊತ್ತು ದಿನಾಲು ಓ ರೇ ಲ ನಮ್ಮ ಶಿಖ ರಬ ರ ಶಂದು ರಿಯಂದ ರೇ ಬಲಬ ರಿಕ ರಬ ಆ ರೀತಿ ನಾವು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡ್ತಾ 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 ಇರುವಾಗ ಏನಾಗ್ತದಂದ್ರೆ ನಮ್ಮನ್ನು ನಾವು ಕಟ್ಟಿಕೊಳ್ತಾ ಇದ್ದೇವೆ. ನಾವು ಏನ್ ಮಾಡ್ತಾ ಇದ್ದೇವೆ? ಆತ್ಮನಲ್ಲಿ ಕಟ್ಟಿಕೊಳ್ತಾ ಇರ್ತೇವೆ. ಕಟ್ಟಿಕೊಂಡಾಗ ಏನಾಗ್ತದೆ? ನಮ್ಮ ನಂಬಿಕೆಯು ಬೆಳೀತದೆ ಪ್ರಿಯರೇ. ನಂಬರ್ 1, ನಂಬಿಕೆಯಲ್ಲಿ ಬೆಳಿಬೇಕಾ? ಮೊದಲನೇದಾಗಿ ದೇವರ ವಾಕ್ಯವನ್ನು ಓದ್ತಾ ಇರಬೇಕು. ಎರಡನೇದಾಗಿ ನಾವೇನ್ ಮಾಡ್ಬೇಕು? ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸ್ತಾ ಇರ್ಬೇಕು. ದಿನ ಒಂದು ಟೈಮ್ ಸೆಟ್ ಮಾಡ್ರಿ. 1 ಗಂಟೆ 2 ಗಂಟೆ, ಪ್ರಾರಂಭದಲ್ಲಿ ಅರ್ಧ ಗಂಟೆಯಿಂದ ಪ್ರಾರಂಭಿಸಿರಿ, 15 ನಿಮಿಷದಿಂದ ಪ್ರಾರಂಭಿಸಿರಿ. ಪ್ರಾರ್ಥನೆ ಮಾಡ್ತಾ 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 ಏನ್ ಮಾಡ್ಬೇಕು? ನಾವು ನಮ್ಮ ನಂಬಿಕೆಯಲ್ಲಿ ನಾವು ಕಟ್ಟಿಕೊಳ್ಳೋರಾಗಿದ್ದೇವೆ. ಮೂರನೇದಾಗಿ ಪ್ರಿಯರೇ, ಈ ಒಂದು ಸಾಸಿವೆ ಕಾಲಷ್ಟು ನಂಬಿಕೆ ಬೆಳೆಯಬೇಕು ಅಂದ್ರೆ ನಮ್ಮಲ್ಲಿ ಸ್ತುತಿ ಇರಬೇಕು. ನಮ್ಮಲ್ಲಿ ಏನ್ ಮಾಡ್ಬೇಕು? ಸ್ತುತಿ ಇರಬೇಕು. ರೋಮಾಪುರದ ಬರೆದ ಪತ್ರಿಕೆ 5ನೇ ಅಧ್ಯಾಯ, ರೋಮ 5, 3 ಮತ್ತು 4. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವಿಸುವುದು ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. ಸರಿ, ನಾವೇನ್ ನೋಡ್ತಿದ್ದೇವೆ ಅಂದ್ರೆ ಕಷ್ಟಗಳು ಬಂದಾಗ, ಶ್ರಮೆಗಳು ಬಂದಾಗ ಪೌಲ್ ಏನ್ ಹೇಳ್ತಿದ್ದಾನೆ? ನಾವು ಉಲ್ಲಾಸಿಸುತ್ತೇವೆ, ನಾವು ದೇವರಿಗೆ ಸ್ತೋತ್ರ ಹೇಳ್ತೇವೆ. ಆ ಕಷ್ಟ ಬಂದಿದೆ ಅಂದೇಳಿ ನಾವು ಸ್ತೋತ್ರ ಹೇಳೋದಿಲ್ಲ, ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಪೌಲ್ ಏನ್ ಹೇಳ್ತಾ ಇದ್ದಾನೆ? ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಿದಾಗ ಆ ಸ್ತುತಿ ಏನ್ ಮಾಡ್ತದಂದ್ರೆ ನಮ್ಮಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸ್ತದೆ. ಆ ನಿರೀಕ್ಷೆ ಏನು? ನಂಬಿಕೆ ಅಂದ್ರೆ ಏನು? ನಾವು ನಿರೀಕ್ಷಿಸಿದ ವಿಷಯಗಳ ಬಗ್ಗೆ ಭರವಸೆಯಿಂದ ಇರುವುದು. ಅನೇಕ ಸಾರಿ ನಾವು ನಿರೀಕ್ಷೆಯನ್ನು ಕಳ್ಕೊಂಡ್ಬಿಡ್ತೇವೆ. ಪ್ರಪಂಚದಲ್ಲಿ ಯಾವುದು ನಿರೀಕ್ಷೆನೇ ಇಲ್ಲ, ಪರಿಸ್ಥಿತಿ ಹಾಳಾಗ್ಬಿಟ್ಟಿರ್ತದೆ, ಕೈ ಜಾರಿ ಹೋಗ್ಬಿಡ್ತದೆ, ಇದು ಆಗಲ್ಲ ಅಂತೇಳಿ ಹೇಳ್ತಾರೆ. ಸೊ ನಿರೀಕ್ಷೆ ಇಲ್ಲದೆ ಇರುವಾಗ ಆ ಸಮಯದಲ್ಲಿ ಏನ್ ಮಾಡ್ತೇವೆ? ನಾವು ಕೈ ಎತ್ತಿ ದೇವರಿಗೆ ಸ್ತೋತ್ರ ಮಾಡ್ತಾ ಇರ್ತೇವೆ. ಎಲ್ಲ ಚೆನ್ನಾಗಿ ಇರುವಾಗ ಸ್ತೋತ್ರ ಮಾಡೋದು ಬಹಳ ಸುಲಭ. ಆದ್ರೆ ಎಲ್ಲ ಚೆನ್ನಾಗಿ ಇಲ್ಲದೆ ಇರುವಾಗ ಆ ಟೈಮ್ನಲ್ಲಿ ಬಂದು ಕುಣಿಯುತ್ತಾ ಜಿಗಿಯುತ್ತಾ ನಾವು ಸ್ತುತಿಸ್ತೀವ? ಆ ಟೈಮ್ನಲ್ಲಿ ಸ್ತೋತ್ರ ಮಾಡ್ಲಿಕ್ಕೆ ಆಗುತ್ತಾ? ಪೌಲ್ ಶೀಲ ಅದನ್ನೇ ಮಾಡಿದ್ರು. ಬಡಿದು ಬಿಟ್ಟು ಚೆನ್ನಾಗಿ ಕೈ ಕಾಲಿಗೆ ಸರಪಣಿಯನ್ನು ಹಾಕಿ ಜೈಲಲ್ಲಿ ಕಟ್ಟಿ ಹಾಕಿದಾಗ ವಾಕ್ಯದಲ್ಲಿ ನೋಡ್ತೇವೆ, ಮಧ್ಯರಾತ್ರಿಯಲ್ಲಿ ಅವರು ಎದ್ದು ದೇವರಿಗೆ ಸ್ತೋತ್ರ ಮಾಡಿದ್ದಾರೆ. ಮಧ್ಯರಾತ್ರಿಯಲ್ಲಿ ಎದ್ದು ಅವರು ದೇವರಿಗೆ ಸ್ತೋತ್ರ ಮಾಡಿದ್ರು. ಪ್ರಿಯರೇ, ಪರಿಸ್ಥಿತಿ ಏನೇ ಆಗಿರಲಿ ಆ ಸ್ತೋತ್ರ, ಅದಕ್ಕೆ ಭಕ್ತನು ಹೇಳ್ತಾನಲ್ಲ, ಸ್ತುತಿಯ ಆಯುಧ ನನ್ನಲ್ಲಿ ಇದ್ದರೆ ಸೈತಾನು ಓಡಿ ಓಡಿ ಹೋಗುವನು. ಆಮೇಲೆ ಸ್ತುತಿಯ ಆಯುಧ ಕರ್ತನು ನಮಗೆ ಒಂದು ಆಯುಧವನ್ನಾಗಿ ಕೊಟ್ಟಿದ್ದಾನೆ. ಮೊದಲನೇದಾಗಿ ಏನ್ ಮಾಡ್ರಿ? ದಿನಾಲು ವಾಕ್ಯ ಓದ್ತಾ ಇರ್ರಿ. ಎರಡನೇದಾಗಿ ಏನ್ ಮಾಡ್ರಿ? ನಾವು ಬಂದು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸ್ತಾ ಇರ್ರಿ. ಮೂರನೇದಾಗಿ ನಾವ್ ಏನ್ ಮಾಡ್ಬೇಕು ಅಂದ್ರೆ ಹೆಚ್ಚೆಚ್ಚಾಗಿ ನಾವು ಬಂದು ಕರ್ತನಿಗೆ ಸ್ತುತಿ ಮಾಡ್ತಾ ಇರ್ಬೇಕು. ಸರಿ, ಪೌಲನು ತಿಮೋತಿಗೆ ಏನ್ ಹೇಳ್ತಾನೆ? ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡು ಎಂಬುದಾಗಿ. 1 ತಿಮೋತಿ 6:12 ಓದ್ತೀರಾ ಯಾರಾದ್ರೂ? 1 ತಿಮೋತಿ 6:12. ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ, ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕಪ್ಪ. ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡು ಎಂದೇಳಿ ತಿಮೋತಿಗೆ ಪೌಲನು ಬೋಧಿಸ್ತಾ ಇದ್ದಾನೆ. ಈಗ ಪೌಲನ ಜೀವಿತ ನೋಡ್ರಿ, 2 ತಿಮೋತಿ 4:7. 2 ತಿಮೋತಿ ಓದಮ್ಮ. ಓಕೆ ಪಾಸ್ಟ್ರೆ. ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ಓದಮ್ಮ 7.
4:7. ಓಕೆ. ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ. ಕ್ರಿಸ್ತ ನಂಬಿಕೆಯನ್ನು ಏನ್ ಹೇಳ್ತಾ ಇದ್ದಾನೆ ಪೌಲ್? ಓಕೆ, ಏನ್ ಹೇಳ್ತಾ ಇದ್ದಾನೆ? ತಿಮೋತಿಗಲ್ಲಿ ಹೇಳ್ತಾ ಇದ್ದಾನೆ, ನೀನು ನಂಬಿಕೆ ಶ್ರೇಷ್ಠ ಹೋರಾಟವನ್ನು ಮಾಡು ಎಂಬುದಾಗಿ. ಈಗ ಪೌಲನು ಬಂದು ತನ್ನ ಜೀವಿತದ ಮುಕ್ತಾಯಕ್ಕೆ ಬಂದಿದ್ದಾನೆ. ಪೌಲನು ತನ್ನ ಜೀವಿತಕ್ಕೆ ಮುಕ್ತಾಯಕ್ಕೆ ಬಂದಿದ್ದಾನೆ. ಇತಿಹಾಸ ಹೇಳುತ್ತದೆ, ನಾಳೆ ಬೆಳಗ್ಗೆ ಪೌಲ್ನ ತಲೆಯನ್ನು ಕತ್ತರಿಸ್ಬಿಡ್ತಾರಂತೆ. ಅಲ್ಲಿ ಕೂತ್ಕೊಂಡು ಆತನು ತಿಮೋತಿಗೆ ಏನ್ ಹೇಳ್ತಾ ಇದ್ದಾನಂದ್ರೆ, ನಾನು ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡಿ ನಾನು ಮುಗಿಸಿದ್ದೇನೆ, ನನ್ನ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನನಗೋಸ್ಕರ ಇಟ್ಟಿರುವ ಓಟವನ್ನು ನಾನು ಓಡಿ ಮುಗಿಸಿದ್ದೇನೆ ಎಂಬುದಾಗಿ. ಪ್ರಿಯರೇ, ಪೌಲ್ನ ಜೀವಿತದಲ್ಲಿ ಇದೆಲ್ಲ ಆಗ್ಲಿಕ್ಕೆ ಕಾರಣ ಏನ್ ಗೊತ್ತಾ ಪ್ರಿಯರೇ? ನಾವು ನೋಡ್ತೇವೆ, ಇತಿಹಾಸ ಹೇಳುತ್ತದೆ, ಗಮನ ಕೊಟ್ಟು ಕೇಳಿರಿ. ಇತಿಹಾಸ ಹೇಳುತ್ತದೆ, ಪೌಲನಿಗೆ 3 ವಯಸ್ಸಿದ್ದಾಗ, 3 ರಿಂದ 4 ವಯಸ್ಸಿರುವಾಗ ದಿವಸಕ್ಕೆ 7 ತಾಸು ಧರ್ಮಶಾಸ್ತ್ರವನ್ನು ಓದ್ತಾ ಇದ್ದ. ದಿವಸಕ್ಕೆ 7 ತಾಸು ಧರ್ಮಶಾಸ್ತ್ರವನ್ನು ಓದ್ತಾ ಇದ್ದಾನೆ ಪೌಲನು. ಮೊದಲನೇದಾಗಿ ವಾಕ್ಯ ಓದ್ತಾ ಇದ್ದ. ಎರಡನೇದಾಗಿ ಕೊರಿಂಥಿ ಸಭೆಗೆ ಹೇಳ್ತಾನೆ, ನಿಮ್ಮೆಲ್ಲರಿಗಿಂತಲೂ ನಾನೇ ಹೆಚ್ಚು ಅನ್ಯ ಭಾಷೆಯಲ್ಲಿ ಮಾತಾಡ್ತೇನೆ ಅಂತ ಹೇಳ್ತಾ ಇದ್ದೆ. ಮೊದಲನೇದಾಗಿ ವಾಕ್ಯ, ಎರಡನೇದಾಗಿ ಅನ್ಯ ಭಾಷೆ, ಮೂರನೇದಾಗಿ ಸ್ತುತಿ. ಜೈಲಲ್ಲಿ ಹಾಕಿದ್ರು ಕೂಡ ಆತನು ಸ್ತೋತ್ರ ಮಾಡ್ತಾ ಇರ್ತಾನೆ. ಮತ್ತು ಕೊನೆಯದಾಗಿ ಆತನು ಏನ್ ಮಾಡ್ತಾ ಇದ್ದಾನೆ? ಉಪವಾಸ ಮಾಡ್ತಾ ಇದ್ದಾನೆ. ಈ ಪ್ರಕಾರವಾಗಿ ಏನಾಯ್ತು ಗೊತ್ತಾ? ಪೌಲನು ತಿಮೋತಿಗೆ ಹೇಳಿದಂತೆ ತನ್ನ ನಂಬಿಕೆಯನ್ನು ಆತನು ಕಾಪಾಡಿಕೊಂಡನು. ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಆತನು ಮಾಡಿದನು. ಸೈತಾನನ್ನು ಏನು ಮಾಡಿದನು? ಕಾರ್ಯಗಳನ್ನೆಲ್ಲ ಆತನು ಜಯಿಸಿದನು. ಪ್ರಿಯರೇ, ಇವತ್ತು ಸಭೆಗೆ ಬೇಕಾಗಿರುವಂತಹ ಮುಖ್ಯ ಸಂಗತಿ ಏನೆಂದರೆ, ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿರಬೇಕು. ಇವತ್ತು ಎಲ್ಲಿ ನಾವು ಸೋತ್ ಹೋಗಿದ್ದೇವೆ ಅಂದ್ರೆ, ಸಭೆ ಇವತ್ತು ಸೋತೋಗೋದಕ್ಕೆ ಕಾರಣ ಅಪೊಸ್ತಲ ಕೃತ್ಯದಲ್ಲಿ ಆದಿ ಸಭೆಯನ್ನೇ ನಾವು ನೋಡ್ತಾ ಇದ್ದೇವೆ. ನಂಬಿಕೆ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಯಾವ ರೀತಿ ಅವರೆಲ್ಲರೂ ನಂಬಿಕೆಯಲ್ಲಿ ಏನಾದರಂತೆ, ಅವರೆಲ್ಲರೂ ಬಂದು ನಂಬಿಕೆಯಲ್ಲಿ ಬೆಳೀತಾ ಇದ್ರು. ಸಭೆಯ ಬಗ್ಗೆ ನಾವು ನೋಡ್ತಾ ಇರುವಾಗ ಈಗ ಮತ್ತಾಯನು ಬರೆದ ಸುವಾರ್ತೆ 16:18 ನನ್ನ ಜೊತೆಗೆ ಬರ್ತೀರಾ? ಮತ್ತಾಯಿ 16:18. ಮತ್ತು ನಾನು ನಿನಗೆ ಒಂದು ಮಾತನ್ನು ಹೇಳುತ್ತೇನೆ, ಅದೇನೆಂದರೆ, ನೀನು ಪೇತ್ರನು, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು ಸೋಲಿಸಲಾರದು, ಪರಲೋಕ ರಾಜ್ಯದ ಬೀಗದ ಕೈಗಳು ನಿನಗೆ ಕೊಡುವೆನು. ಭೂಲೋಕದಲ್ಲಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಸಾಕಪ್ಪ. ಏನ್ ಹೇಳಿದಾರಂದ್ರೆ, ಯೇಸು ಸ್ವಾಮಿ ಸಭೆಯ ಬಗ್ಗೆ ಮೊದಲನೇ ಒಂದು ಪರಿಚಯವನ್ನು ಯೇಸು ಸ್ವಾಮಿ ನಮ್ಗೆ ಮಾಡಿಕೊಡ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ. ಇದು ಯಾರ ಸಭೆ? ಇದು ಬಂದು ಯಾರೊಬ್ಬ ಮನುಷ್ಯನ ಸಭೆಯಲ್ಲ, ಇದು ಪಾಸ್ಟರ್ನ ಸಭೆಯಲ್ಲ. ದೇವರು ಪಾಸ್ಟರ್ನಲ್ಲಿ ಇಟ್ಕೊಂಡಿದ್ದಾನೆ ನೋಡ್ಲಿಕ್ಕೆ ಅಷ್ಟೇ. ಸೊ ನಾವು ಸಭೆಗೆ ಹೋಗ್ತಾ ಇರುವಾಗ ನಾನು ಅವ್ರ ಸಭೆಗೆ ಹೋಗ್ತೀವಿ, ಇವ್ರ ಸಭೆಗೆ ಹೋಗ್ತೀವಿ ಹೇಳೋದಲ್ಲ. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ? ಯೇಸು ಸ್ವಾಮಿಯ ಸಭೆಗೆ ನಾವು ಹೋಗ್ತಾ ಇದೀವಿ. ಪ್ರತಿ ರವಿವಾರ ನಾವು ಹೋಗ್ತಾ ಇರುವಾಗ ಯೇಸು ಸ್ವಾಮಿ ಸಭೆಗೆ ನಾವು ಹೋಗ್ತಾ ಇದೀವಿ. ಅಲ್ಲಿ ಪಾಸ್ಟರ್ನ ದೇವರು ಇಟ್ಟಿದ್ದಾನೆ. ಯೇಸು ಮೇಲೆ ಹೇಳ್ತಿದ್ದಾನೆ, ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ, ನರಕ ಲೋಕದ ಬಾಗಿಲುಗಳು ಅದರ ಮುಂದೆ ನಿಲ್ಲುವುದಿಲ್ಲ ಎಂಬುದಾಗಿ ಆತನು ಹೇಳ್ತಾ ಇದ್ದೇನೆ. ಪ್ರಿಯರೇ, ನನ್ನ ಸಭೆಯನ್ನು ನಾನು ಕಟ್ತೇನೆ ಎಂಬುದಾಗಿ. ಸೊ ಸಭೆಯನ್ನು ನಾವೇನ್ ನೋಡ್ತಾ ಇದ್ದೇವೆ ಅಂದ್ರೆ, ಸಭೆ ಮುಂದಕ್ಕೆ ಹೋಗ್ತಾ ಇರಬೇಕು. ನಾವೇ ನೋಡ್ತಾ ಇದ್ದೇವೆ, ನರಕದ ಬಾಗಿಲು ಸಭೆಯನ್ನು ನಿಲ್ಲಿಸಲು ಆಗುವುದಿಲ್ಲ, ತಡೆ ಮಾಡಲು ಆಗುವುದಿಲ್ಲ. ಅಂದ್ರೆ ಚರ್ಚ್ ಇಸ್ ಆನ್ ದ ಮೂವ್, ಮುಂದಕ್ಕೆ ಸಾಕ್ತಾ ಇದೆ. ರಾಂಬಾಬು ಪಾಸ್ಟರ್ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ, ನನಗದು ಬಹಳ ಇಷ್ಟ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನನ್ ಗಾಡಿಗೆ ರಿವರ್ಸ್ ಗೇರ್ ಇಲ್ಲ, ಅದು ಯಾವಾಗ್ಲೂ ಮುಂದೆನೆ ಹೋಗ್ತಾ ಇರ್ತದೆ ಗಾಡಿ ಎಂಬುದಾಗಿ. ಅದಕ್ಕೆ ಸಭೆ ಒಂದೇ ಸ್ಥಳದಲ್ಲಿ ಇರುವುದಿಲ್ಲ. ಸಭೆ ಅಂದ್ರೆ ಏನೋ ಒಂದು ಕಟ್ಟಡವಲ್ಲ. ಸಭೆ ಅಂದ್ರೆ ಯಾರೋ ಒಬ್ಬ ಮನುಷ್ಯರು ಮಾಡಿದಂತ ಕಟ್ಟಡವಲ್ಲ ಪ್ರಿಯರೇ.
ನಾವೇನ್ ನೋಡ್ತಾ ಇದ್ದೇವೆ ಅಂದ್ರೆ ಸಭೆ, ಸಭೆಯು ಬಂದು ದೇವರು ಕಟ್ಟುವಂತ ಒಂದು ಸ್ಥಳ. ಅಲ್ಲಿ ವಿಶ್ವಾಸಿಗಳೆಲ್ಲರೂ ಸೇರಿ ಒಂದಾಗಿ ಕೂಡುವರು ಎಂಬುದಾಗಿ ನಾವು ನೋಡ್ತೇವೆ. ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ 47ನೇ ವಚನ. ಅಪೊಸ್ತಲ ಕೃತ್ಯ 2:47 ಓದಿಮಾ. ಓಕೆ ಪಾಸ್ಟರ್. ದೇವರನ್ನು ಕೊಂಡಾಡುವವರಾಗಿಯೂ ಜನರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವುದನ್ನು ದಿನಾಲು ಅವರ ಮಂಡಳಿಗೆ ಸೇರಿಸುತ್ತಿದ್ದರು. ದಿನಾಲು ಅವರನ್ನು ಸಭೆಗೆ ಸೇರಿಸ್ತಾ ಇದ್ದರು. ನಾವೆಲ್ಲ ಒಟ್ಟು ಕೂಡಿ ಕರ್ತನನ್ನು ಸ್ತುತಿಸ್ತಾ ಇರುವಾಗ ದೇವರು ಜನರನ್ನು ನಮ್ಮ ಸಭೆಗೆ ತರ್ತಾನೆ. ದೇವರು ಜನರನ್ನು ನಮ್ಮ ಸಭೆಗೆ ತರ್ತಾನೆ. ಬೈಬಲ್ ಎಲ್ಲಿ ನೋಡ್ತಾ ಇದ್ದೇವೆ? ಅವರೆಲ್ಲರೂ ಒಟ್ಟಾಗಿ ಸೇರಿ ಸ್ತುತಿಸ್ತಾ ಇರುವಾಗ, ಆರಾಧಿಸ್ತಾ ಇರುವಾಗ ಸಭೆಗೆ ಜನರನ್ನು ದೇವರು ಸೇರಿಸ್ತಾ ಇದ್ರು. ಯೇಸು ಸ್ವಾಮಿ ಸಭೆಯನ್ನು ಕಟ್ಟುತ್ತಾನೆ, ಯೇಸು ಸ್ವಾಮಿ ಜನರನ್ನು ಸಭೆಗೆ ತರ್ತಾನೆ. ಮತ್ತು ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯದಲ್ಲಿ ಏನ್ ನೋಡ್ತೇವೆ ಅಂದ್ರೆ ಸಭೆಗೆ ಶ್ರಮೆ ಬರ್ತದೆ, ಸಭೆಗೆ ಶ್ರಮೆ ಬರ್ತದೆ, ಸಭೆಗೆ ಕಷ್ಟ ಬರ್ತದೆ. ನರಕ ಲೋಕದ ಬಾಗಿಲುಗಳು ಸಭೆಯನ್ನು ತಡೆಯಲು ಬಯಸ್ತದೆ. ಇವತ್ತು ವಿಶ್ವಾಸಿಗಳು ಏನ್ ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಫುಲ್ಲು ಖುಷಿ ಆಗ್ಬಿಟ್ಟಿದೆ. ಏನು ಎಂಬುದಾಗಿ, ಅಯ್ಯೋ ನನಗೆ ಬರೀ ಜಯ, ನನಗೆ ಜಯ. ಪ್ರಿಯರೇ, ಪೌಲನು ಎಷ್ಟೆಲ್ಲ ಶ್ರಮೆಯನ್ನು ಅನುಭವಿಸಿದ, ಸಭೆ ಎಷ್ಟೆಲ್ಲ ಶ್ರಮೆಯನ್ನು ಅನುಭವಿಸಿತು. 2 ತಿಂಗಳ ಹಿಂದೆ ನಮ್ಮ ಸಭೆಯಲ್ಲಿ ನಾನು ವಾಕ್ಯ ಹೇಳ್ತಾ ಇರುವಾಗ ದೇವರು ನನಗೆ ಕೊಟ್ಟಂತ ವಾಕ್ಯವೇನ್ ಗೊತ್ತಾ ಪ್ರಿಯರೇ? ನಮ್ಗೆಲ್ಲರಿಗೆ ತಿಳಿದಿರುವ ಒಂದು ಭಾಗ, ಪ್ರಕಟಣೆ 12:11. ದಯಮಾಡಿ ಯಾರು ತೆಗೆಯೋದು ಬೇಡ, ಬರ್ಕೊಳ್ರಿ. ಪ್ರಕಟಣೆ 12:11 ಏನ್ ಬರೆಯಲ್ಪಟ್ಟಿದೆ ಅಂದರೆ, ಅವರು ಯಜ್ಞದ ಕುರಿಮರಿಯ ರಕ್ತದಿಂದಲೂ ತಮ್ಮ ಸಾಕ್ಷಿಯ ಮಾತಿನಿಂದಲೂ ಅವರು ಸೈತಾನನನ್ನು ಗೆದ್ದರು ಎಂಬುದಾಗಿ. ಎಲ್ಲರಿಗೆ ಖುಷಿ. ರಕ್ತ ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ನಾವೇನ್ ಹೇಳ್ತೀವಿ? ಯೇಸುವಿನ ರಕ್ತದಿಂದ, ರಕ್ತಂ ಜಯ, ರಕ್ತಂ ಜಯ, ರಕ್ತಂ ಜಯ. ರಕ್ತದಿಂದ ನಾನು ಸೈತಾನ ಜಯಿಸಿದ್ದೇನೆ, ಕರೆಕ್ಟ್. ಬಟ್ ಅದೇ ವಾಕ್ಯದ ಮುಕ್ತಾಯದಲ್ಲಿ ಏನ್ ಬರ್ದಿದೆ ಗೊತ್ತಾ? ಅವರು ಕುರಿಮರಿಯ ರಕ್ತದಿಂದಲೂ ಮತ್ತು ತಮ್ಮ ಸಾಕ್ಷಿಯ ಮಾತಿನಿಂದಲೂ ಸೈತಾನನನ್ನು ಜಯಿಸಿದರು. ಯಾಕೆ ಗೊತ್ತಾ? ಅವರು ತಮ್ಮ ಪ್ರಾಣವನ್ನು ಮರಣಕ್ಕೆ ಗುರಿಯಾಗುವ ತನಕ ಕೂಡ ಅವರು ಪ್ರೀತಿಸಲಿಲ್ಲ ಎಂಬುದಾಗಿ. ಪ್ರಿಯರೇ, ಸಭೆ ಎಂದು ಹೇಳಿದಾಗ ನಾವು ಕಷ್ಟದಲ್ಲಿ ಹೋಗ್ಬೇಕು, ಶ್ರಮೆಯಿಂದ ಹೋಗ್ಬೇಕು. ಪರಿಸ್ಥಿತಿಗಳಿಂದ ನಡೆಸ್ತಾರೆ ದೇವರು ನಮ್ಮನ್ನು. ಸೈತಾನ್ ಲೋಕವೆಲ್ಲ ನಮ್ಮ ವಿರುದ್ಧವಾಗಿ ಬರ್ತದೆ. ಬಂದಾಗ ದೇವರು ಏನ್ ಮಾಡ್ತಾನೆ? ಅವುಗಳ ಮುಖಾಂತರ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ, ನಡೆಸ್ತಾನೆ. ಪ್ರಿಯರೇ, ಆತನು ನಡೆಸಿದಾಗ ಏನಾಗ್ತದೆ ಅಂದ್ರೆ ಸಭೆಯು ಅದೇ ರೀತಿಯಲ್ಲಿ ಬೆಳೀತಾ ಇರ್ತದೆ. ಎಫಿಷಿಯರ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನ. ಎಫಿಸಿ 1:22 ಅಲ್ಲಿ ನಾವೇನ್ ನೋಡ್ತಾ ಇದ್ದೇವೆ ಅಂದ್ರೆ ಕ್ರಿಸ್ತನು ಏನಾಗಿದ್ದಾನೆ? ಸಭೆಗೆ ಬಂದು ಆತನು ಶಿರಸ್ಸಾಗಿದ್ದಾನೆ. ಸೊ ಪ್ರಾರಂಭದಲ್ಲಿ ನಾನು ಹೇಳಿದೆಲ್ಲ, ಕ್ರಿಸ್ತನು ಸಭೆಯನ್ನು ಕಟ್ಟುತ್ತಾ ಇದ್ದಾನೆ ಮತ್ತು ಆ ಸಭೆಗೆ ಶಿರಸ್ಸು, ಸಭೆಯ ಹೆಡ್, ಸಭೆಯ ಬಾಸ್ ಯಾರು ಗೊತ್ತಾ? ಪಾಸ್ಟರ್ ಅಲ್ಲ, ಬಿಷಪ್ ಅಲ್ಲ, ಮತ್ತು ಯಾವ ಪೋಪ್ ಅಲ್ಲ. ಸಭೆಗೆ ದೇವರು ಏನ್ ಮಾಡಿದ್ದಾನೆ ಅಂದ್ರೆ ಪಾಸ್ಟರ್ನು ನೋಡಿಕೊಳ್ಳೋದಕ್ಕಾಗಿ ಇಟ್ಕೊಂಡಿದ್ದಾನೆ. ಸಭೆಯಲ್ಲಿ ಹಿರಿಯರನ್ನು ದೇವರು ಯಾಕೆ ಇಟ್ಕೊಂಡಿದ್ದಾನೆ ಅಂದ್ರೆ ನೋಡಿಕೊಳ್ಳುವುದಕ್ಕಾಗಿ. ನೋಡಿ ಪ್ರಿಯರೇ, ಇಲ್ಲಿ ದೇವರನ್ನೇ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಸಭೆಯನ್ನು ಕಟ್ತಾ ಇದ್ದಾನೆ. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾನೆ? ಸಭೆಯ ಬಾಗಿಲ ಮುಂದೆ ನರಕವನ್ನು ನಿಲ್ಲಲಿಕ್ಕೆ ಆಗೋದಿಲ್ಲ. ಸಭೆಗೆ ಯೇಸು ಸ್ವಾಮಿ ಜನರನ್ನು ಬಂದು ಸೇರಿಸ್ತಾ ಇದ್ದಾನೆ. ಮತ್ತು ಸೈತಾನನು ಬಂದು ಏನ್ ಮಾಡ್ತಾನೆ? ಸಭೆಗೆ ಶ್ರಮೆಯನ್ನು ತಂದಾಗ ಕೂಡ ಕ್ರಿಸ್ತನು ತಲೆಯಾಗಿ, ಕ್ರಿಸ್ತನು ಶಿರಸ್ಸಾಗಿ ಸಭೆಯನ್ನು ನೋಡಿಕೊಳ್ಳುತ್ತಾನೆ. ಮತ್ತು ಈ ಸುಂದರವಾದಂತ ವಾಕ್ಯ ನೋಡ್ರಿ, ಅದೇ ಎಫಿಷಿಯರ್ ಬರೆದ ಪತ್ರಿಕೆ 3:10ನೇ ವಚನ. ಎಫಿಷಿ 3:10. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು
ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂಬುದನ್ನು ಉದ್ದೇಶಿಸಿದನು. ಆಮೇಲೆ ದೇವರು ಆದಿಯಿಂದಲೇ ದೇವರು ತೀರ್ಮಾನ ಮಾಡಿದ ಏನೆಂಬುದಾಗಿ, ಆಕಾಶದ ಶಕ್ತಿಗಳು, ದೊರೆತನಗಳು, ರಾಜತ್ವಗಳು, ಸೈತಾನ ಎಲ್ಲ ಶಕ್ತಿಗೆ ಸಭೆಯ ಮೂಲಕ ತನ್ನ ಜ್ಞಾನವನ್ನು ತೋರ್ಪಡಿಸ್ತಾನೆ. ಪ್ರಿಯರೇ, ಇವತ್ತು ನೀವು ನಾನು ಅಂದ್ಕೊಂಡಿರ್ಬೋದು, ಅಯ್ಯೋ ನನ್ನ ಅಲ್ಪಸಂಖ್ಯೆ, ನಾನು ಇಲ್ಲ, ನಮ್ಮ ನೋಡಿ ಅಂಧಕಾರ ಶಕ್ತಿಗಳೆಲ್ಲ ನಡುಗ್ತಾ ಇದಾವೆ, ಸಭೆ ನೋಡಿ ಶಕ್ತಿಗಳೆಲ್ಲ ನಡುಗ್ತಾ ಇದೆ. ಸರಿ, ಇಷ್ಟೆಲ್ಲ ಆಶೀರ್ವಾದ ದೇವರು ಇಟ್ಟಿದಾಗ ನಾವೇನ್ ಮಾಡ್ತೇವೆ ಗೊತ್ತಾ? ನಾವು ಸಭೆಗೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ, ಸಭೆಗೆ ನಾವೇನ್ ಮಾಡ್ತೇವೆ, ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಅದು ಮಾತ್ರವಲ್ಲದೆ ಎಫೆಸಿ 5:27 ಓದಮ್ಮ. ಎಫೆಸಿ 5:27 ಬರ್ಕೊಳ್ಳಿರಿ. ಈ ವಾಕ್ಯಗಳನ್ನ ಆಮೇಲೆ ಧ್ಯಾನ ಮಾಡಿ, ನಾನು ಸ್ವಲ್ಪ ವೇಗವಾಗಿ ಹೋಗ್ತಾ ಇದ್ದೀನಿ. ಎಫೆಸಿ 5:27. ಓಕೆ ಪಾಸ್ಟ್ರೆ. ಅದನ್ನು ಕಳಂಕ, ಸುಕ್ಕು ಮುಂತಾದುದೆಂದು ಇಲ್ಲದೆ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದು ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು. ಹಾಗೆಯೇ ಪುರುಷರು ಸಹ ಸ್ವಂತ ಶರೀರವನ್ನು ಸಾಕಪ್ಪ. ನಾವೇನ್ ನೋಡ್ತಾ ಇದ್ದೇವೆ ಅಂದ್ರೆ, ಸಭೆಯನ್ನು ಪರಿಶುದ್ಧವಾದಂತ ಸಭೆಯಾಗಿ, ನಿಷ್ಕಲಂಕವಾದಂತ ಸಭೆಯಾಗಿ ಏನ್ ಮಾಡ್ತಾನೆ ದೇವರು? ಸಭೆಯನ್ನು ಕ್ರಿಸ್ತನಿಗೆ ಒಪ್ಪಿಸೋನಾಗಿದ್ದಾನೆ. ಅಂದ್ರೆ ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿಯನ್ನು ಯೇಸು ಸ್ವಾಮಿ ತಕೊಂಡಿದ್ದಾನೆ. ಯಾವಾಗ ನಾವು ಸಭೆಯಲ್ಲಿ ಇದ್ದಾಗ ದೇವರು ಏನ್ ಮಾಡ್ತಾನಂದ್ರೆ, ನಮ್ಮನ್ನು ಚೆನ್ನಾಗಿ, ನಮ್ಮಲ್ಲಿರುವಂತಹ ದೋಷಗಳನ್ನೆಲ್ಲ ತೆಗೆದು ಆ ದೋಷಗಳ ಮೇಲೆ ನಮ್ಗೆ ಜಯ ಕೊಟ್ಟು, ನಮ್ಮನ್ನು ಅಂಟುಕೊಂಡಿರುವಂತಹ ಪಾಪಗಳ ಮೇಲೆಲ್ಲ ಜಯ ಕೊಟ್ಟು, ಅದರೆಲ್ಲ ನಾವು ಒಬ್ಬಂಟಿಗರಾಗಿ ಜೀವಿಸದೆ ಆಗುದಿಲ್ಲ ಪ್ರಿಯರೇ, ಸಭೆಯಲ್ಲಿ ಇರ್ಬೇಕು. ಯಾಕಂದ್ರೆ ನಾವೇ ನೋಡ್ತೇವೆ, ತನ್ನ ಸಭೆಯನ್ನು ನಿಷ್ಕಲಂಕವಾದಂತ ವಧುವಂತೆ ಆತನು ಒದಗಿಸಿ ಕೊಡ್ತಾನೆ ಎಂಬುದಾಗಿ, ಅರ್ಪಿಸ್ತಾನೆ ಎಂಬುದಾಗಿ. ಇವತ್ತು ಏನಾಗಿದೆ ಅಂದ್ರೆ, ಅನೇಕರು ಒಂದು ಸಭೆಯಲ್ಲಿ ಇರುವುದಿಲ್ಲ. ಒಂದು ವಾರ ಈ ಸಭೆ, ಇನ್ನೊಂದು ವಾರ ಆ ಸಭೆ. ಆ ಸಭೆ ಅಂದ್ರೆ ಯಾವ್ದು ಗೊತ್ತಾ? ನಾನು ಬೇರೆ ಬೇರೆ ಹೋಟೆಲ್ ನಲ್ಲಿ ಹೋಗಿ ಊಟ ಮಾಡುವಂಥದ್ದಲ್ಲ. ನಾನು ಒಂದು ಸಭೆಗೆ ಭಾಗವಾಗಿರ್ಬೇಕು. ದೇವರು ಬಂದು ನನ್ನನ್ನು ನಿಷ್ಕಲಂಕವಾಗಿ, ದೋಷರಹಿತವಾಗಿ, ನಿಂದಾರಹಿತವಾಗಿ ಸಮರ್ಪಿಸಬೇಕಂದ್ರೆ ನಾನು ಒಂದು ಸಭೆಯ ದರ್ಶನಕ್ಕೆ ಗುರಿಯಾಗಿ ನಿಮ್ಮಲ್ಲಿ ನೀವು ಯಾವ್ಯಾವ ಸಭೆಗೆ ಹೋಗ್ತಾ ಇದ್ದೀರೋ ಆ ಸಭೆಗೆ ನೀವು ನಂಬಿಗಸ್ತರಾಗಿರಿ. ಆ ಸಭೆಯನ್ನು ಬಿಟ್ಟು ಬೇರೆ ಅಲ್ಲಿ ಒಂದು ವಾರ ಇಲ್ಲಿ ಒಂದು ವಾರ ಅಲ್ಲಿ ಎಂಬುದಾಗಿ ಹೋಗ್ಬೇಡ್ರಿ. ಯಾವ ಸಭೆಗೆ ಸೇರಿದ್ರು ಅದೇ ಸಭೆಯಲ್ಲಿ ಕೊನೆ ತನಕ ನೀವು ಏನಾಗಿರ್ಬೇಕು? ನಂಬಿಗಸ್ತರಾಗಿ ಇರಬೇಕು. ದೇವರು ಏನ್ ಮಾಡ್ತಾನೆ ಗೊತ್ತಾ? ಈ ಸಭೆಯಲ್ಲಿ ನಾವು ಇರುವಾಗ ನಮ್ಮನ್ನು ದೇವರು ಉಪಯೋಗಿಸ್ತಾನೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. 1 ಪೇತ್ರ 2:5 ಓದಮ್ಮ. 1 ಪೇತ್ರ 2:5. ನೀವು ಸಹ ಜೀವವುಳ್ಳ ಕಲ್ಲಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಆಮೇಲೆ ಸೊ ನಾವೇನ್ ನೋಡ್ತಾ ಇದ್ದೇವೆ ಅಂದ್ರೆ, ನಮ್ಮನ್ನು ಕಲ್ಲುಗಳಂತೆ ಪ್ರತಿಯೊಬ್ಬ ವಿಶ್ವಾಸಿ ಒಂದೊಂದು ಕಲ್ಲು, ಆ ಕಲ್ಲನ್ನು ಉಪಯೋಗಿಸಿ ದೇವರು ಏನ್ ಮಾಡ್ತಾನೆ? ಸಭೆಯನ್ನು ಕಟ್ಟುತ್ತಾ ಇದ್ದಾನೆ. ಪ್ರಿಯರೇ, ನೋಡ್ರಿ, ನಮ್ಗೆ ದೇವರು ಎಂತ ಭಾಗ್ಯ ಕೊಟ್ಟಿದ್ದಾನೆ. ಬಹಳ ಸರಿ ನಾವ್ ಹೇಳ್ತೇವೆ, ನಾನು ಸಭೆಗೆ ಬರ್ತಾ ಇದ್ದೀನಿ. ಹಲೋ, ನೀವು ನಾನು ಸಭೆಗೆ ಬಂದು ದೇವರಿಗೆ ನಾನೇನು ಒಳ್ಳೇದು ಮಾಡ್ತಾ ಇಲ್ಲ, ದೇವರು ನಮ್ಗೆ ಒಳ್ಳೇದು ಮಾಡ್ತಾ ಇದ್ದೇನೆ. ಸಭೆಗೆ ಬರ್ತೇವೆ. ಸಭೆಯೊಳಗೆ ನಾವು ಸೇರಿದಾಗ ಸಭೆಯು ಒಂದು ಕುಟುಂಬವಾಗಿದೆ.
ಸಭೆ ಏನಾಗಿದೆ? ಒಂದು ಕುಟುಂಬವಾಗಿದೆ. ಇವತ್ತು ಬೇರೆ ಎಲ್ಲ ಪ್ರೋಗ್ರಾಮ್ಗೆ ನಮ್ಗೆ ಹೋಗ್ಲಿಕ್ಕೆ ಟೈಮ್ ಇದೆ. ಅನೇಕರು ಏನ್ ಮಾಡ್ತಾರೆ ಗೊತ್ತಾ? ಸಭೆಗೆ ಸರಿಯಾಗಿ ಹೋಗೋದಿಲ್ಲ, ಸಭೆಯನ್ನು ಅವರು ತಪ್ಪಿಸ್ತಾ ಇರ್ತಾರೆ. ನೋಡ್ರಿ ಏನ್ ಹೇಳ್ತಾನೆ ಪೌಲನು ಬಂದು ಇಬ್ರಿಯರ ಬರೆದ ಪತ್ರಿಕೆ ಅದರಲ್ಲಿ 10ನೇ ಅಧ್ಯಾಯ 25ನೇ ವಚನ. ಇಬ್ರಿ 10:25. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಸಾಕಮ್ಮ. ಕೆಲವರು ಸಭೆಗೆ ಬಂದು ಒಟ್ಟಾಗಿ ಕೂಡುವುದನ್ನು ರೂಢಿಯಾಗಿ ಬಿಟ್ಬಿಟ್ಟಿದ್ದಾರಂತೆ. ಸಭೆಗೆ ಯಾವಾಗ ಬರ್ತಾರೆ? ಕ್ರಿಸ್ಮಸ್ ದಿನ ಮಾತ್ರ ಬರ್ತಾರೆ, ಗುಡ್ ಫ್ರೈಡೆ ಇದ್ರೆ ಬರ್ತಾರೆ, ಯಾರಾದ್ರೂ ಸ್ಪೆಷಲ್ ಸೇವಕರು ಬಂದರೆ ಬರ್ತಾರೆ, ಯಾರಾದ್ರೂ ಸ್ಪೆಷಲ್ ಮೀಟಿಂಗ್ ಇದ್ರೆ. ಇಲ್ಲ ಪ್ರಿಯರೇ, ಪ್ರತಿ ದಿನ ನಾವು ಸಭೆಯಲ್ಲಿ ಒಟ್ಟಾಗಿ ಕೂಡುವುದನ್ನು ನಾವೇನ್ ಮಾಡ್ಬೇಕು? ನಾವು ಬಿಟ್ಟು ಬಿಡಬಾರದು. ವಾಕ್ಯದಲ್ಲಿ ಏನ್ ನೋಡ್ತಿದ್ದೇವೆ? ಮತ್ತೆ ಓದಮ್ಮ. ಕೆಲವರು ರೂಢಿಯಾಗಿ ಬಿಟ್ಟು ಬಿಟ್ಟಂತೆ ನಾವು ಬಿಟ್ಟು ಬಿಡಬಾರದು. ಮುಂದೆ ಓದಮ್ಮ. ನಾವು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ, ಒಬ್ಬರನ್ನೊಬ್ಬರು ಎಚ್ಚರಿಸಬೇಕಂತೆ. ಕರ್ತನ ಪ್ರತ್ಯಕ್ಷವು ಓದಮ್ಮ. ಕರ್ತನ ಪ್ರತ್ಯಕ್ಷತೆಯ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಯಾಕೆ? ಈಗಾಗ್ಲೇ ಕೂಡಿ ಬರ್ತಾ ಇದೀರಿ, ಸ್ವಾಮಿ ಬರೋಣ ಸಮೀಪದಲ್ಲಿದೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಮತ್ತಷ್ಟು ಒಂದು ಕೂಡ್ಬೇಕು. ಬರೀ ರವಿವಾರ ಮಾತ್ರವಲ್ಲ, ಯಾವ್ಯಾವ ಕಾಟೇಜ್ ಪ್ರೇಯರ್ ಮೀಟಿಂಗ್ಸ್ ಇದೆಯಾ, ಬುಧವಾರ ಬೈಬಲ್ ಸ್ಟಡಿ ಇದೆಯಾ, ಉಪವಾಸ ಇದೆಯಾ, ಕೆಲಸ ಇದ್ದವ್ರು ಕೆಲ್ಸಕ್ಕೆ ಹೋಗ್ಬರ್ರಿ, ಕೆಲಸ ಇಲ್ದೇ ಇರೋರು ಸುಮ್ನೆ ಕೂತಿರ್ತಿರಲ್ಲ, ನಾವೆಲ್ಲರೂ ಬಂದು ಒಟ್ಟಾಗಿ ಕೂಡಿ ಪ್ರಾರ್ಥಿಸೋಣ. ದೇವರು ಬಂದು ಈ ಸಭೆಯನ್ನು ಗುಲ್ಬರ್ಗಾನಲ್ಲಿ ಇಟ್ಟಿದ್ದಾನೆ, ಬಳ್ಳಾರಿಯಲ್ಲಿ ಇಟ್ಟಿದ್ದಾನೆ, ಅನೇಕ ಪ್ರಾಂತಗಳಲ್ಲಿ ಇಟ್ಟಿದ್ದಾನೆ. ಎಲ್ಲೆಲ್ಲಿ ಇಟ್ಟಿದ್ದಾನೋ ನಾವಲ್ಲಿ ಏನ್ ಮಾಡ್ಬೇಕು ಗೊತ್ತಾ ಪ್ರಿಯರೇ? ನಾವೆಲ್ಲರೂ ಬಂದು ಅಲ್ಲಿ ಆ ಸಭೆಗೋಸ್ಕರ ನಾವು ಒಟ್ಟು ಕೊಡ್ಬೇಕು. ಯಾಕೆ? ಯೇಸು ಸ್ವಾಮಿಯ ಬರವಣ ಸಮೀಪದಲ್ಲಿದೆ. ಅಪೊಸ್ತಲ ಕೃತ್ಯವನ್ನು ಸಂಪೂರ್ಣವಾಗಿ ಓದಿರಿ. ಅಲ್ಲಿ ನಾವೇನ್ ನೋಡ್ತಾ ಇದ್ದೇವೆ ಅಂದರೆ, ಸಭೆಗೆ ಅವರು ಬರ್ತಾ ಇರುವಾಗ ಸಭೆಯಲ್ಲಿ ಬಂದವರು ಏನ್ ಮಾಡ್ತಾ ಇದ್ರು? 3 ತರದ ಕಾಣಿಕೆಗಳನ್ನು ಅವ್ರು ಕೊಡ್ತಾ ಇದ್ರು. ಈಗ ಕಾಣಿಕೆ ಹಣ ಎಂದು ಹೇಳಿದಾಗ ಬಹಳ ಮಂದಿಗೆ ಬೇಸರ ಆಗ್ತದೆ. ಅಯ್ಯೋ, ಮತ್ತೆ ಶುರು ಮಾಡಿದ್ರಾ ಇವರು ಹಣದ ಬಗ್ಗೆ. ಆದ್ರೆ ನನಗೆ ಬೈಬಲ್ ಅಲ್ಲಿ ಒಂದು ವಿಷಯ ಕಂಡು ಬಂತು, ಬಹಳ ಜಾಗೃತಿಯಿಂದ ಕೇಳಿರಿ. ಯೇಸು ಸ್ವಾಮಿ ಮಂದಿರದಲ್ಲಿ ಬಂದಿದ್ದಾಗ ಎಲ್ಲಿ ಕುಂತಿದ್ರು? ಆಫರಿಂಗ್ ಬಾಕ್ಸ್ ಹತ್ರ, ಟ್ರೆಷರಿ ಬಾಕ್ಸ್ ಹತ್ರ ಕುಂತಿದ್ರು. ಯಾರು ಎಷ್ಟೆಷ್ಟು ಹಾಕ್ತಿದ್ದಾರೆ ಸ್ವಾಮಿ ನೋಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಾ? ನಾವು ಕೈಯಲ್ಲದನ್ನು ಮಡಿಚಿಟ್ಟು ಬಿಟ್ಟು ಯಾರದು ನೋಡ್ಬಾರ್ದು ಎಂಬುದಾಗಿ ಹಾಕಿದ್ರು ಕೂಡ ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ. ಇದಕ್ಕೆ ಯಾರು ಆಮೇಲೆ ಹೇಳ್ತಾ ಇಲ್ಲ, ಇದಕ್ಕೆ ಯಾರು ಹಿಂಗ್ ಹೇಳ್ತಾ ಇಲ್ಲ. ಬೇರೆ ಯೇಸು ಸ್ವಾಮಿ ನಾವು ಏನ್ ಮಾಡ್ತಾರೆ? ಅವ್ರು ಬಂದು ಯೇಸು ಸ್ವಾಮಿ ಅವರು ಬಂದು ನೋಡ್ತಾ ಇದ್ರಂತೆ, ಯಾರು ಸೇವೆಗೆ ಎಷ್ಟು ಕೊಡ್ತಾ ಇದ್ದಾರೆ ಎಂಬುದಾಗಿ. ಗಮನ ಕೊಟ್ಟು ಕೇಳಿರಿ. 3 ತರದ ಸಮರ್ಪಣೆಗಳಿದ್ದಾವೆ. ಒಂದು ಬಂದು ಕಾಣಿಕೆ, 2ನೇದಾಗಿ ದಶಮ ಭಾಗ, 3ನೇದಾಗಿ ಮಿಷನರಿ ಸೇವೆಗೆ ಎಂಬುದಾಗಿ. ಸೊ ಆದಿ ಸಭೆ ಇದನ್ನು ಕೊಡುತ್ತಾ ಇತ್ತು. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಸಭೆಗಳಲ್ಲಿ ಕೂಡ ನಾವು ಅದನ್ನು ಮಾಡ್ತಾ ಇದ್ದೇವೆ. ನಮಗೆ ಬರುವಂತ ಆದಾಯದಲ್ಲಿ ಕೆಲವು ಪ್ರಾಕ್ಟಿಕಲ್ ಪಾಯಿಂಟ್ಸ್ ಹೇಳ್ತೀವಿ ನೋಡ್ರಿ. ಇನ್ನೊಬ್ಬ ಸೇವಕರು ಬಂದು ಹಣದ ವಿಷಯದ ಬಗ್ಗೆ ಒಂದಿನ ನಿಮ್ಗೆ ಹೇಳಲಿಕ್ಕಿದ್ದಾರೆ, ಒಂದು ಟಾಪಿಕ್ ಇದೆ. ಆದ್ರೆ ಈಗ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ ಕೇಳ್ರಿ. ಸಭೆಗೆ ಬಂದಾಗ ನಮಗೆ ಎಷ್ಟು ಸಂಬಳ ಬರ್ತದೋ ಅದ್ರಲ್ಲಿ 100ರಲ್ಲಿ 10 ಭಾಗ ನಾವು ತೆಗೆದಿಡ್ಬೇಕು. 90 ಭಾಗದಲ್ಲಿ ನೀವೇನ ಮಾಡ್ಕೊಳ್ರಿ, ಆ 10 ಭಾಗ ನಾವೇನ್ ಮಾಡ್ಬೇಕು? ದೇವರಿಗೆ ಬಂದು ನಾವು ಅದನ್ನು ದಶಮ ಭಾಗವಾಗಿ ಕೊಡ್ಬೇಕು. ದಶಮ ಭಾಗವಾಗಿ, ಅದಕ್ಕೆ ಟೈಪ್ಸ್ ಅಂತಾರೆ, ದಶಮ ಭಾಗ ಅಂತಾರೆ. ನಾವೇನ್ ಮಾಡ್ಬೇಕು? ದೇವರಿಗೆ ದಶಮ ಭಾಗವನ್ನು ನಾವು ಕೊಡ್ಬೇಕು. ಆಮೇಲೆ ಏನಾಗ್ತದೆ ಗೊತ್ತಾ?
ಎರಡನೇದಾಗಿ ನಾವು ಕಾಣಿಕೆಗಳನ್ನು ಕೊಡಬೇಕು. ಮೂರನೇದಾಗಿ ನಾವು ಬಂದು ಮಿಷನ್ ಸೇವೆಗಾಗಿ ಕೊಡಬೇಕು. ಗಮನ ಕೊಟ್ಟು ಕೇಳಿರಿ, ದಶಮ ಭಾಗ ದೇವರಿಗೆ ವಿಧೇಯತೆಯನ್ನು ತೋರಿಸ್ತೇನೆ. ದೇವರಿಗೆ ನಾನು ಎಷ್ಟು ವಿಧೇಯನಾಗಿದ್ದೇನೆ ಎಂಬುದಾಗಿ ದಶಮ ಭಾಗ ತೋರಿಸ್ತದೆ. ಮತ್ತು ಕಾಣಿಕೆ ಬಂದು ನಾನು ದೇವರನ್ನು ಎಷ್ಟು ಪ್ರೀತಿಸ್ತೇನೆ ಎಂಬುದಾಗಿ ತೋರಿಸ್ತೇನೆ. ಮತ್ತು ಮಿಷನ್ಸ್ಗಾಗಿ ನಾವು ಎಷ್ಟು ಕೊಡ್ತೀವಲ್ಲ, ಅದು ನಮ್ಮ ಸ್ಯಾಕ್ರಿಫೈಸ್, ನಮ್ಮ ತ್ಯಾಗವನ್ನು ಅದು ಕೊಡುವಂತದ್ದಾಗಿದೆ. ಪ್ರೇರೆ, ನಾವು ಎಷ್ಟು ಕೊಟ್ಟರು ಕೂಡ ದೇವರು ಕೊಟ್ಟಿದ್ರ ಮುಂದೆ ನಾವು ಕೊಟ್ಟಿರುವಂತದ್ದು ಏನು ಇಲ್ಲ. ಅಂತ ರೀತಿಯಲ್ಲಿ ದೇವರು ಏನ್ ಮಾಡಿದ್ದಾನೆ, ಅದ್ಭುತವಾಗಿ ದೇವರು ಕೊಟ್ಟು ನಮ್ಮನ್ನು ದೇವರು ಆಶೀರ್ವದಿಸಿದ್ದಾನೆ. ಗಮನ ಕೊಟ್ಟು ಕೇಳ್ರಿ ಪ್ರೇರೆ. ಬಹಳ ಸರಿ ಏನಾಗ್ತದಂದ್ರೆ, ಒಂದ್ಸಾರಿ ನಿಜವಾಗ್ಲೂ ಒಂದು ಊರಲ್ಲಿ ಆದಂತ ಘಟನೆ. ನಾನು ಒಂದು ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬರ್ತಾ ಇರುವಾಗ ಏನಾಯ್ತಂದ್ರೆ, ಪಾಸ್ಟರ್ ಬಂದು ಹೇಳಿದ್ರು, ಪಾಸ್ಟರ್ ನನ್ಗೆ ಆಗ್ತಾ ಇಲ್ಲ, ಅದಕ್ಕೆ ನಮ್ ಚರ್ಚಲ್ಲಿ ಒಬ್ಬ ಬ್ರದರ್ ಬಂದು ನಿಮ್ಮನ್ನು ಬಿಡ್ತಾರೆ ಏರ್ಪೋರ್ಟ್ಗೆ ಅಂದ್ರೆ. ಸರಿ, ಯಾರನ್ನ ಬಿಡ್ಲಿ ಅಂದ್ರೆ ನಾವು ಹೋಗ್ತಾ ಇರುವಾಗ ಸಡನ್ ಆಗಿ ಮಾತಾಡ್ತಾ ನಾನು ಆ ಬ್ರದರ್ ಹತ್ರ ಕೇಳಿದೆ, ಬ್ರದರ್ ನೀವು ದೇವರಿಗೆ ದಶಮ ಭಾಗ ಕೊಡ್ತೀರಾ? ಸಡನ್ಲಿ ಆ ಮನುಷ್ಯ ಇದಾಗ್ಬಿಟ್ಟು ಕಾರ್ ಬ್ರೇಕ್ ಹಾಕಿದ. ಸರ್ ಏನಾಯ್ತಪ್ಪ ರಾಜಾ, ಕಾರ್ ಸ್ವಲ್ಪ ಸರಿಯಾಗಿ ಓಡಿಸು, ನೀನು ನನಗೆ ಏರ್ಪೋರ್ಟ್ಗೆ ಹೋಗಿ ಮುಟ್ಸು ಅಂದ್ರೆ. ಮತ್ತೆ ಆತ ಸೈಲೆಂಟ್ ಆಗಿ ಅಳ್ತಾ ಇದ್ದ. ನಾನು ಕೇಳಿದೆ, ಏನಾಯ್ತು, ಯಾಕೆ ಅಳ್ತಾ ಇದ್ದೀ? ಗಮನ ಕೊಟ್ಟು ಕೇಳ್ರಿ ಪ್ರೇರೆ. ಆತನೇನ್ ಹೇಳಿದ ಗೊತ್ತಾ, ಈ ಊರಿಗೆ ನಾನು ಹೊಸದಾಗಿ ಬಂದಾಗ ನನಗೆ ಸಂಬಳ ಇರ್ಲಿಲ್ಲ, ಕಷ್ಟದಲ್ಲಿದ್ದೆ. ದೇವ್ರು ನನ್ನ ವ್ಯಾಪಾರವನ್ನು ಆಶೀರ್ವದಿಸ್ಬಿಟ್ಟು ದೇವ್ರು ಏನ್ ಮಾಡಿದ್ರೆ ಅಂದ್ರೆ, ನನಗೆ ತಿಂಗಳಿಗೆ 1000 ರೂಪಾಯಿ ಬರ್ತಾ ಇತ್ತು. 1000 ರೂಪಾಯಿ ಬಂದಾಗ ಅದ್ರ 100 ರೂಪಾಯಿ ತೆಗೆದು ನಾನು ಬಂದು ದಶಮ ಭಾಗ ಕೊಡ್ತಾ ಇದ್ದೆ. ಆಮೇಲೆ ಏನಾಯ್ತು, ದೇವರ ಆಶೀರ್ವದಿಸ್ಬಿಟ್ಟು ನನಗೆ 10,000 ಬರ್ಲಿಕ್ಕೆ ಶುರು ಆಯ್ತು. 10,000 ಬಂದಾಗ ಕೂಡ ಏನಾಯ್ತು, ನಾನು ಸರಿ ಅಂತೇಳಿ 1,000 ತೆಗೆದು ಕೊಡ್ತಾ ಇದ್ದೆ. ಆಮೇಲೆ ಏನಾಯ್ತು, ದೇವ್ರು ನನ್ನ ಆಶೀರ್ವದಿಸಿ ನನಗೆ ತಿಂಗಳಿಗೆ 1.5 ಲಕ್ಷ ಬರ್ತಾ ಇದೆ. ಈಗ 15,000 ಕೊಡ್ಬೇಕು. ಅವಾಗ ಸ್ವಲ್ಪ ನೋವು ಸ್ಟಾರ್ಟ್ ಆಗ್ತದೆ. ನಾವು ಚಿಕ್ಕವರಾಗಿದ್ದಾಗ ಎಷ್ಟು ನಾವು ಅದನ್ನು ಪ್ರೀತಿಸಿ ಎಷ್ಟು ಚೆನ್ನಾಗಿ ಕೊಡ್ತಾ ಇದ್ದೇವಲ್ಲ, ದೇವರು ನಮ್ಮನ್ನು ಮೇಲಕ್ಕೆ ಎತ್ತಿದಾಗ ಯಾಕೆ ಆ ವಿಶ್ವಾಸ ಕಡಿಮೆ ಆಗ್ತಾ ಇದೆ? ಯಾಕೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಪ್ರೇರೆ? ಯಾಕೋ ಏನೋ ನನಗೆ ಕೇಳ್ಬೇಕನ್ಸ್ತಾ ಇದೆ. ಇಲ್ಲಿ ಇವತ್ತು ವಾಕ್ಯವನ್ನು ಕೇಳ್ತಾ ಇರುವಂತ ನಿಮ್ಮಲ್ಲಿ ಪ್ರತಿಯೊಬ್ಬರು ನಿಮ್ಮ ಸಭೆಗೆ ನೀವು ದಶಮ ಭಾಗ ಕೊಡ್ತಾ ಇದ್ದೀರಾ? ದಶಮ ಭಾಗ ನಿಮ್ಮ ಸಭೆಗೆ ಹೋಗ್ಬೇಕು. ನಾನು ಭಾಷಾ ಸಭೆಗೆ, ಎಲ್ಶಡಾಯ್ ಸಭೆಗೆ ಬರ್ತೀನಿ, ನಾನು ಬೇರೆ ಸಭೆಗೆ ಇಸ್ರೇಲ್ಗೆ ಕಳಿಸ್ತೀನಿ ಅಂದ್ರೆ ಅದು ಆಗಲ್ಲ. ನಾನು ಈ ಹೋಟೆಲ್ ಅಲ್ಲಿ ಊಟ ಮಾಡಿದ್ರೆ ಅದೇ ಹೋಟೆಲ್ ನಲ್ಲಿ ಬಿಲ್ ಕೊಡ್ಬೇಕು. ನಿನಗೆ ಎಲ್ಲಿ ವಾಕ್ಯ ಹೇಳ್ಕೊಡ್ತಾರೋ ಅಲ್ಲೇ ನಮ್ಮ ದಶಮ ಭಾಗ ಹೋಗ್ಬೇಕು. ನೀವೆಲ್ಲಿ ರೊಟ್ಟಿ ಮುರಿತೀರೋ ಅದೇ ಸ್ಥಳಕ್ಕೆ ನಿಮ್ಮ ದಶಮ ಭಾಗ ಹೋಗ್ಬೇಕು. ಕೊಡ್ತಾ ಇದ್ದೀರಾ? ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಯುದ್ಧದ ಕುದುರೆಗಳಂದ್ರೆ ನಾವು ಅದನ್ನು ಮಾಡ್ಬೇಕು ಪ್ರಿಯರೇ. ದೇವರು ಹೇಳ್ತಾ ಇದ್ದಾನೆ, ಏನ್ ಗೊತ್ತಾ, ನೀವು ಬಂದು ನಿಮ್ಮ ದಶಮ ಭಾಗವನ್ನು ನನ್ನ ಆಲಯಕ್ಕೆ ತರ್ರಿ. ನಾನು ಬಂದು ಏನ್ ಮಾಡ್ತಾನೆ, ಸ್ವರ್ಗದ ಬಾಗಿಲನ್ನು ತೆಗೆದು ಹೊಂದಿಕೊಳ್ಳಲು ಜಾಗವಿಲ್ಲದಷ್ಟು ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಕರ್ತನು ಹೇಳೋನಾಗಿದ್ದಾನೆ. ಆಮೇನ್. ಗಮನ ಕೊಟ್ಟು ಕೇಳಿರ್ಬೇರೆ. ಒಂದು ಊರಲ್ಲಿ ನಿಜವಾಗ್ಲೂ ಆದಂತ ಒಂದು ಘಟನೆ. ಒಬ್ಬ ಪಾಸ್ಟರ್ ಇದ್ರಂತೆ. ಆ ಪಾಸ್ಟರ್ ಬಂದು ಒಂದ್ಸಲ ಒಬ್ಬ ಸೇವಕರನ್ನು ಕರೆಸಿದ್ರು. ಸೇವಕರು ಬಂದು ವಾಕ್ಯವನ್ನೆಲ್ಲ ಹೇಳಿ, ಸೇವಕರು ಕೇಳ್ತಾನೆ ಅವ್ರಿಗೆ ಏನೆಂಬುದಾಗಿ, ಅಯ್ಯ ನೀವು ಬಂದು ದಶಮ ಭಾಗ ಕೊಡ್ತಾ ಇದ್ದೀರಾ? ಪಾಸ್ಟರ್ ಅಳ್ಲಿಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಪಾಸ್ಟರ್ ಹೇಳಿದ್ರಂತೆ, ನನಗೆ 8 ಜನ ಮಕ್ಕಳಿದ್ದಾರೆ, ನಾನು ನನ್ನ ಹೆಂಡತಿ, ಸಭೆಯಿಂದ ನಮ್ಗೆ ಬರುವ ಸಂಬಳ ಕಡಿಮೆ, ಆ ಸ್ವಲ್ಪ ಸಂಬಳದಿಂದ ನಾವೆಲ್ಲರೂ ಹೆಂಗೆ ಈ 10 ಮಂದಿಗೆ ಸಾಕಬೇಕಂದ್ರೆ ಆಗ್ತಾ ಇಲ್ಲ. ಅವಾಗ ಆ ಮನುಷ್ಯ ಹೇಳಿದಂತೆ, ಅಯ್ಯ ಈ ತಿಂಗಳಿಂದ ನಿನಗೆ ಸಂಬಳ ಬಂದ ತಕ್ಷಣವೇ 100ರಲ್ಲಿ 10 ಭಾಗ ತೆಗೆದು ದೇವರಿಗೆ ನೀನು ಕೊಟ್ಬಿಡು. ನಿನಗೆ ಏನಾದ್ರೂ ಕಡಿಮೆ ಆಯ್ತಾ, ನಂದು ವಿಸಿಟಿಂಗ್ ಕಾರ್ಡ್ ತಗೋ, ನನ್ನ ಕಾರ್ಡ್ ತಗೋ, ನೀನು ಕೊಡ್ತಾ ಇದ್ದೀನಿ. ನೀನೇನ್ ಮಾಡು, ನನಗೆ ನೀನು ಫೋನ್ ಮಾಡು, ನಿನಗೆ ಎಷ್ಟು ರೊಕ್ಕ ಬೇಕೋ ನಾನು ಕೊಡ್ತೀನಿ. ಆಮೇಲೆ ಆ ಮನುಷ್ಯ ಹೇಳಿದ್ದಂತೆ, ನಾನು
3 ದೊಡ್ಡ ದೊಡ್ಡ ಫ್ಯಾಕ್ಟರಿ ಕಾರ್ಖಾನೆಗೆ ನಾನು ಬಾಸ್ ಆಗಿದ್ದೀನಿ, ನಾನು ಮ್ಯಾನೇಜರ್ ಆಗಿದ್ದೀನಿ, ನನ್ನ ಸ್ವಂತದಿದೆ, ನಿನಗೇನ್ ಕಡಿಮೆ ಆಗಲ್ಲ ಎಂಬುದಾಗಿ. 1 ವರ್ಷ ಆಯ್ತು, ಈ ಪಾಸ್ಟರ್ ಇಂದ ಏನ್ ಫೋನ್ ಬಂದಿಲ್ಲ, ಏನು ಬಂದಿಲ್ಲ. ಆಮೇಲೆ ಇದೇ ಸೇವಕರು ಮತ್ತೊಮ್ಮೆ ಆ ಊರಿಗೆ ಬಂದಾಗ ಪಾಸ್ಟರ್ ಕೇಳಿದ್ರಂತೆ, ಏನ್ ಪಾಸ್ಟರ್ ನೀವು ದಶಮ ಭಾಗ ಕೊಡ್ತಾ ಇದ್ದೀರಾ, ಏನಾಯ್ತು, ನೀವ್ ಯಾಕ ನನ್ನ ಕರೆದಿಲ್ಲ ಅಂದೇಳಿ ಪಾಸ್ಟರ್ ಅಳ್ಲಿಕ್ಕೆ ಶುರು ಮಾಡಿದ್ರಂತೆ. ಯಾಕೆ ಅಳ್ತಾ ಇದೀನಿ ಅಂತ ಕೇಳಿದಾಗ ಆ ಪಾಸ್ಟರ್ ಹೇಳಿದ್ರಂತೆ, ವಾಕ್ಯದಲ್ಲಿ ಬರ್ದಿದ್ದೆ, ನಿನ್ನ ದಶಮ ಭಾಗವನ್ನು ನೀನು ತಂದು ಕೊಡು, ನಾನು ನುಂಗುವವನನ್ನು ಗದರಿಸಿಬಿಟ್ಟು ಸ್ವರ್ಗದ ಬಾಗಿಲು ತೆಗೆದು ಹೊಂದಿಕೊಳ್ಳಲು ಜಾಗವಿಲ್ಲದಷ್ಟು ನಾನು ನಿನ್ನ ಆಶೀರ್ವದಿಸ್ತೇನೆ ಎಂಬುದಾಗಿ ದೇವರು ಹೇಳಿದಾಗ ಆ ಮಾತನ್ನು ನಾನು ನಂಬಲಿಲ್ಲ. ಒಬ್ಬ ಶ್ರೀಮಂತನು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಪ್ರತಿ ತಿಂಗಳು ನೀನ್ ಕೊಡು, ನಿನಗೆ ಕಡಿಮೆ ಆದ್ರೆ ನಾನ್ ನಿನ್ಗೆ ಕೊಡ್ತೀನಿ ಎಂಬುದಾಗಿ ಆತನ ಮಾತು ನಂಬಿ ನಾನು ಕೊಟ್ಟಿದ್ದೀನಲ್ಲ, ನನ್ಗೆ ದುಃಖವಾಗ್ತಾ ಇದೆ ಅಂತ ಹೇಳಿದ್ರು. ಪ್ರಿಯರೇ, ನಾನು ಚಾಲೆಂಜ್ ಮಾಡ್ತೀನಿ, ಇವತ್ತು ಅನೇಕರು ಬಂದು ದಶಮ ಭಾಗ ವಿಷಯದಲ್ಲಿ ಸೋತೋಗಿದ್ದಾರೆ. ಕೊಡದೇ ಇದ್ದ ಕಾರಣದಿಂದ ಏನಾಗಿದೆ ಗೊತ್ತಾ? ಸಭೆಯಲ್ಲಿ ದೇವರು ಹೇಳ್ತಾನೆ, ಆಹಾರವಿರಬೇಕೆಂಬುದಾಗಿ ನೀನ್ ತಂದು ಕೊಡು ಎಂಬುದಾಗಿ. ನೀವು ಸುಮ್ಮನೆ ಇದ್ರೆ ದೇವರು ಇನ್ನೊಬ್ಬರನ್ನ ಆರಿಸ್ಕೊಳ್ತಾನೆ. ಬಟ್ ನಾವು ಆಶೀರ್ವಾದವನ್ನು ಕಳ್ಕೊಂತೇವೆ. ದೇವರಿಗೆ ಕಷ್ಟ ಅಲ್ಲ. ಬಹಳ ಸಾರಿ ದೇವ್ರ ನನ್ನ ಹತ್ರ ಹೇಳಿದ್ದಾರೆ, ದೇವರಿಗೆ ಕಷ್ಟವೇ ಅಲ್ಲ, ನನ್ನನ್ನು ಬಿಟ್ಟು ದೇವ್ರು ನನಗೆ ಹೇಳ್ತಾ ಇರ್ತಾನೆ, ನೀನ್ ಕೊಡು, ನಿನ್ನ ಸೇವೆಗೆ ಕೊಡು. ನಾನು ಕೊಟ್ಟಿಲ್ಲ ಅಂದ್ರೆ ದೇವ್ರು ಬೇರೆಯವ್ರ ಹತ್ರ ಮಾತಾಡಿ ಆ ರೊಕ್ಕ ತಕೊಳ್ಳೋದು ಬಹಳ ಸುಲಭ. ಆದ್ರೆ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ನನ್ನ ಕುಟುಂಬ, ನನ್ನ ಹಣ, ನನ್ನನ್ನು ಆಶೀರ್ವದಿಸಬೇಕೆಂದಿದ್ದಾರೆ, ನಾನು ಆಶೀರ್ವಾದವನ್ನು ಕಳ್ಕೊಳ್ತಾ ಇದ್ದೀನಿ. ಪ್ರಿಯರೇ, ಕೊನೆಯಲ್ಲಿ ನಮ್ಮ ಕಾಣಿಕೆ, ಸಮರ್ಪಣೆ ಅದೆಲ್ಲದ ಕೂಡ ಹೆಚ್ಚಾಗಿ ನಮ್ಮನ್ನು ನಾವು ಸಭೆಯ ದರ್ಶನಕ್ಕೆ ಒಂದಾಗೋಣ. ಸಭೆ ದರ್ಶನಕ್ಕೆ ನಾವು ಒಂದಾಗಿದ್ದಾಗ ಏನಾಗ್ತದೆ ಗೊತ್ತಾ? ಸಭೆ ಅಂದ್ರೆ ನಾವೊಂದು ಕುಟುಂಬವಾಗಿ ಸೇರಿ ಏನಾಗ್ತದೆ, ಕರ್ತನ ಕಾರ್ಯವನ್ನು ನಾವು ಮಾಡ್ಲಿಕ್ಕೆ ಆಗ್ತದೆ. ಅಂತ ಸಭೆಗೋಸ್ಕರ ಯೇಸು ಸ್ವಾಮಿ ವಾಪಸ್ ಬರ್ತಾನೆ. ಈ ಮಾತುಗಳನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಗಮನ ಕೊಟ್ಟು ಕೇಳಿರಿ. ನಮ್ಮೆಲ್ಲರಿಗೆ ಗೊತ್ತು ಆ ಒಂದು ಒಳ್ಳೆ ಸಮಾರಿಯನ ಒಬ್ಬ ಕತೆ. ಆ ಒಳ್ಳೆ ಸಮಾರಿಯನ ಕಥೆಯಲ್ಲಿ ಏನಾಯ್ತು? ಆತನು ಬಂದು ಕಳ್ಳರ ಕೈಯಲ್ಲಿ ಸಿಕ್ಕಿಕೊಂಡು, ಕಳ್ಳರು ಏನ್ ಮಾಡಿದ್ರು, ಆತನನ್ನು ಬಡೆದು ಆತನಲ್ಲಿ ಇದ್ದಿದ್ದ ಎಲ್ಲವನ್ನು ತಕೊಂಡು ಆತನನ್ನು ಅರಜೀವಿಯಾಗಿ ಬಿಟ್ಟು ಹೋದ್ರು. ಒಬ್ಬ ಯಾಜಕನು ಬಂದ, ಅದೇ ರೀತಿ ಹೋದ. ಇನ್ನೊಬ್ಬ ವ್ಯಕ್ತಿ ಬಂದ, ಲೇವಿ ಬಂದ, ಅದೇ ರೀತಿ ಹೋದ. ಆದ್ರೆ ಒಬ್ಬ ಸಮಾರ್ಯನು ಏನ್ ಮಾಡ್ತಾನೆ, ಅವನನ್ನು ತೆಗೆದುಕೊಂಡು ಗಾಯಗಳನ್ನೆಲ್ಲ ಕಟ್ಟಿ ಅವನಿಗೆ ತೈಲ ಹಚ್ಚುತ್ತಾನೆ, ದ್ರಾಕ್ಷರಸ ಹಚ್ಚುತ್ತಾನೆ. ದ್ರಾಕ್ಷರಸ ಅಂದ್ರೆ ಹೊಸ ಪ್ರಾರಂಭ, ತೈಲ ಅಂದರೆ ಪರಿಶುದ್ಧಾತ್ಮ. ಸೊ ದ್ರಾಕ್ಷರಸ ಹೊಸ ಪ್ರಾರಂಭ ಕೊಟ್ಟು ಅಭಿಷೇಕಿಸಿ ಏನ್ ಮಾಡ್ತಾನೆ, ಗಮನ ಕೊಟ್ಟು ಕೇಳಿರಿ, ಒಂದು ಛತ್ರದಲ್ಲಿ ಬಂದು ಇಟ್ಟೋಗ್ತಾನೆ. ಛತ್ರದಲ್ಲಿ ಇಟ್ಟು ಆ ಛತ್ರದ ಅಧಿಕಾರಿಗೆ ಏನ್ ಹೇಳ್ತಾನೆ, 2 ನಾಣ್ಯಗಳನ್ನು ಕೊಡ್ತಾನೆ, ದೇವರ ವಾಕ್ಯ ಮತ್ತು ಪವಿತ್ರಾತ್ಮ. ಈ 2 ನಾಣ್ಯಗಳಿಂದ ನೀನು ಆ ವ್ಯಕ್ತಿಯನ್ನು ನೋಡಿಕೋ, ನಾನು ಹಿಂತಿರುಗಿ ಬಂದರೆ ಎಂಬುದಾಗಿ ಹೇಳಿಲ್ಲ, ಗ್ಯಾರಂಟಿ ಬರ್ತಾರೆ. ಯೇಸು ಸ್ವಾಮಿ ವಾಪಸ್ ಬಂದಾಗ ನೀವು ನಾನು ಸಭೆಯಲ್ಲಿ ಇದ್ದರೆ ನಾವು ಮೇಲಕ್ಕೆ ಎತ್ತಲ್ಪಡ್ತೇವೆ. ಸಭೆಯಲ್ಲಿ ಇಲ್ಲ ಅಂದ್ರೆ ನಮ್ ಗತಿ ಏನಾಗ್ತತೇನೋ ಗೊತ್ತಿಲ್ಲ. ಜಾಗೃತಿಯಿಂದ ಕೇಳಿರಿ. ಇದು ಅನೇಕರು ಬಂದು ಅಕ್ರೈಸ್ತವ ಹಿನ್ನೆಲೆಯಿಂದ ಬಂದಿರ್ತಾರೆ. ಅದಕ್ಕೆ ಬಂದು ಬರೇ ಗಂಡ ಬರ್ತಾನೆ ಸಭೆಗೆ. ಯಾಕೆ? ಹೋಗಿ ಅಟೆಂಡೆನ್ಸ್ ಹಾಕ್ಲಿಕ್ಕಲ್ಲ, ಕುಟುಂಬ ಸಹಿತವಾಗಿ ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಬಂದು ನಾವು ದೇವರನ್ನ ಆರಾಧಿಸ್ಬೇಕು. ಬರೀ ಒಬ್ಬರು ಬಂದಿದ್ದಲ್ಲ, ಬರೀ ಕರ್ತನ ಭೋಜನದಿರುವಾಗ ಮಾತ್ರ ಬರೋದಲ್ಲ, ಪ್ರತಿ ದಿನ ಬರಬೇಕು, ಪ್ರತಿ ವಾರ ನಾವು ಬರಬೇಕು ಪ್ರಿಯರೇ ಸಭೆಗೆ. ಗಮನ ಕೊಟ್ಟು ಕೇಳಿರಿ. ಮತ್ತು ಈಗೀಗ ಏನಾಗ್ತಿದೆ ಅಂದ್ರೆ ಎಲ್ಲಾ ಕಡೆ ಯಾವ ಸೇವಕರು ಬೇಕೋ ನೀವು ಯೂಟ್ಯೂಬ್ ನಲ್ಲಿ ನೋಡ್ಬೋದು, ಲೈವ್ ವರ್ಷಿಪ್ ನಡೀತಾ ಇದೆ. ನನಗೆ ಕೂಡ ಬಹಳ ಮಂದಿ ಹೇಳ್ತಾರೆ, ಯಾಕೆ ಬಂದಿಲ್ಲ ಅಂದ್ರೆ, ಇಲ್ಲ ನಾನು ಆನ್ಲೈನ್ ನಲ್ಲೇ ನೋಡ್ತಾ ಇದ್ದೀನಿ. ಹಲೋ, ನೀನು ಮಧ್ಯರಾತ್ರಿ ನಿನಗೆ ಆರಾಮಿಲ್ಲ, ಆಕ್ಸಿಡೆಂಟ್ ಆಯ್ತಂದ್ರೆ ಆ ಆನ್ಲೈನ್ ಪಾಸ್ಟರ್ ಬರಲ್ಲ, ನಿಮ್ ಸ್ಥಾನಿಕ ಪಾಸ್ಟರ್ ಓಡಿ ಬರ್ತಾರೆ ಹಾಸ್ಪಿಟಲ್, ನಿನ್ಗೆ ಏನಾದ್ರು ಆಯ್ತಂದ್ರೆ
ಗಮನ ಕೊಟ್ಟು ಕೇಳ್ರಿ ಪ್ರಿಯರೇ. ನಮ್ಮ ಬಗ್ಗೆ ಏನು? ಆ ಸಭೆಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಪಾಸ್ಟರ್ ಭಾಷಾ ಆಡಿದ ಒಂದು ಹಾಡರಲ್ಲಿ, ಅನೇಕ ಹಾಡರಲ್ಲಿ ಒಂದು ನನಗೆ ಬಹಳ ಇಷ್ಟ, ಅದೇನೆಂದ್ರೆ ಸಮರ್ಪಣೆ ಎಂಬುದಾಗಿ. ದೇವರು ನಮ್ಮ ಹತ್ರ ಏನು ಬಯಸೋದಿಲ್ಲ. ನಿಮ್ಮನ್ನು ನೀವು ಸಮರ್ಪಿಸಿಕೊಂಡಾಗ ನಮ್ಮಲ್ಲಿ ಇರುವ ಎಲ್ಲವನ್ನು ಕೂಡ ನಾವು ಆತನಿಗೆ ಸಮರ್ಪಿಸ್ಲಿಕ್ಕಾಗ್ತದೆ. ಆಮೇಲೆ ನಂಬಿಕೆಯ ಶ್ರೇಷ್ಠ ಹೋರಾಟವನ್ನು ಮಾಡಿರಿ ಮತ್ತು ನಂಬಿಕೆಯನ್ನು ಕಾಪಾಡಿಕೊಳ್ಳಿರಿ. ಸೈತಾನನು ಬರ್ತಾನೆ, ಆದ್ರೆ ಏನ್ ಮಾಡ್ರಿ, ಆ ಚಿಕ್ಕ ಬೀಜ ಇವತ್ತು ಬೆಳೆದು ದೊಡ್ಡ ಗಿಡವಾಗಿ ಅನೇಕ ಸೇವೆಗಳಿಗೆ, ಸಂಸ್ಥೆಗಳಿಗೆ ನೀವು ನಾನು ದೊಡ್ಡ ಆಶೀರ್ವಾದವಾಗಿರ್ತೇವೆ. ಆಮೇಲೆ ಮಾಡಿಕೊಳ್ಳೋಣ. ಓರಿ ಅಂದರ ಬಲ 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 ನಮ ಶಕೋರಿ ಅಂದರ ಬಲ ಬಮ ಮಮ ರೇ ಬಲ ಬಮ ಓರಿ ಅಂದರ 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 ಬಲ ಬಲ ಓರಿ ಅಂದರೆ ಬಮ ಬಮ ಮಮ. ಪ್ರೇರೆ ನಿಮಗಾಗಿ ಪ್ರಾರ್ಥಿಸ್ಲಿಕ್ಕಿರುವಾಗ ದಯಮಾಡಿ ಸಾಧ್ಯವಾದವರು ಎಲ್ಲರೂ ವಿಡಿಯೋ ಆನ್ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ನಿಮ್ಮನ್ನು ನೋಡಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತದೆ. ಓ ರೀ ಅಂದರ ಬಲ ಮಮ 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 ಶಿಖರ ಬರ 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 ಬ ಓ ರೀ ಅಂದರೆ ರಬರ ಬರ ಬರ ರೀ ಬರ 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 ಬರಿ ಅಂದರ ಅಂದರ ಬಲವ ರೀ ಕರ ಮಲ ಮಲ ನಮ ಮಮ ಮಮ ಓ ರೇ ಮಮ ಮಮ ಮಮ. ಸ್ತೋತ್ರ ರಾಜ, ಸ್ತೋತ್ರ ರಾಜ, ಸ್ತೋತ್ರ ಕರ್ತನೆ, ಸ್ತೋತ್ರ ಯೇಸುವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆಯಾದ ದೇವರೇ ಸ್ವಾಮಿ, ಅದ್ಭುತವಾಗಿ ನಮ್ಮನ್ನು ಇದುವರೆಗೆ ನಡೆಸಿಯಪ್ಪ. ಪ್ರತಿಯೊಬ್ಬ ಕುರಿಯನ್ನು ನೀನು ಯುದ್ಧದ ಕುದುರೆಯನ್ನಾಗಿ ಮಾಡಿದ್ದೀಯಪ್ಪ. ಸ್ತೋತ್ರ ತಂದೆ ಯೇಸುವಿನ ನಾಮದಲ್ಲಿ ಸ್ವಾಮಿ. ಈ 10 ದಿನ ತರಬೇತಿ ಹೊಂದಿದ ಪ್ರತಿಯೊಬ್ಬ ಯೋಧರು ಸ್ವಾಮಿ ನಿನಗೋಸ್ಕರ ಇನ್ನೂ ದೊಡ್ಡ ಸಂಗತಿಗಳನ್ನು ಮಾಡುವಂತೆ ಅವರನ್ನು ಮುಟ್ಟು ಆಶೀರ್ವದಿಸು, ಬಲಪಡಿಸು. ವೈರಿ ಎಲ್ಲ ಕಾರ್ಯಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸಿ ಲಯಪಡಿಸ್ತಾ ಇದ್ದೇವೆ. ಇದುವರೆಗೆ ಅವರು ಕಲಿತ ಎಲ್ಲ ವಾಕ್ಯವನ್ನು ಪವಿತ್ರ ರಕ್ತದಿಂದ ನಾವು ಮುದ್ರಿಸ್ತೇವೆ ಸ್ವಾಮಿ. ಕಾಯ್ದು ಕಾಪಾಡು, ನಡೆಸಪ್ಪ. ಸ್ತೋತ್ರ ಸ್ವಾಮಿ. ಪಾಸ್ಟರ್ ಭಾಷಾ ಸ್ವಾಮಿ ಮತ್ತು ಪಾಸ್ಟರ್ ಅನು ಮತ್ತಪ್ಪ ಸಭೆಯಲ್ಲಿರುವಂತಹ ಹಿರಿಯರು, ನಾಯಕರು ಎಲ್ಲರ ಮೇಲೆ ನಿನ್ನ ಹಸ್ತ ಬರಲಿ. ನಿನ್ನ ಸೇವಕನಾಗಿ ನಾನು ಆಶೀರ್ವದಿಸ್ತಾ ಇದ್ದೇನೆ ಅಪ್ಪ. ಈ ಒಂದು ಟ್ರೈನಿಂಗ್ ಯಾವ ಕೊರತೆ ಇಲ್ಲದಂತೆ ಎಲ್ಲವನ್ನು ಒದಗಿಸಿಕೊಟ್ಟು ಯಾರು ವಾಕ್ಯದಲ್ಲಿ ಒಳಗಾಗ್ತಾ ಇದಾರೋ ಅವರು ಬೆಳೆದು ಆ ಚಿಕ್ಕ ಬೀಜೆ ದೊಡ್ಡ ಮರವಾಗಿ ಅನೇಕರಿಗೆ ಆಶ್ರಯ ಕೊಡುವಂತಾಗಿ. ಸ್ತೋತ್ರ ರಾಜ. ಎಲ್ಲಾ ಮಹಿಮೆಯನ್ನು ನಿನಗೆ ಸಲ್ಲಿಸುತ್ತಾ ಪ್ರತಿಯೊಬ್ಬರ ಮೇಲೆ ಹಸ್ತವಿಟ್ಟು ನಡೆಸಿಕೊಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಂಡು ಹೊಂದಿದ್ದೇವೆ ತಂದೆಯೇ. ಆಮೆನ್, ಆಮೆನ್.